ದೃಢ ಸಂಕಲ್ಪ ಗುರುಗಳಿಗಿರ್ಬೇಕು. ಹಾಗಿರೋದ್ರಿಂದ ಇಷ್ಟು ಶತಮಾನಗಳಿಂದ ಸಹಸ್ರಮಾನಗಳಿಂದ ವಿದ್ಯೆ ಹರ್ಕೊಂಡು ಬಂದಿದೆ. ಇಟ್ ಡಿಪೆಂಡ್ಸ್, ಒಬ್ಬೊಬ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, ಅಥವಾ ಅವತ್ತಿನ ದಿನ ಅವ್ರವ್ರ ಪರಿಸ್ಥಿತಿನೂ ಒಂದೊಂದ್ಸಲ ಹೇಳಕ್ಕಾಗಲ್ಲ. ಈಗ ಹೀಗೆ ಒಂದ್ಸಲ ಯಾವುದೋ ಒಂದು ಸೆಮಿನಾರ್ ಡಿಸ್ಕಷನ್ ಅಲ್ಲಿ ಇದ್ದಾಗ ಯಾರೋ ಒಬ್ರು ಬಹಳ ಸೂಕ್ಷ್ಮವಾದ ಒಂದು ವಿದ್ವಾಂಸರು ಹೇಳಿದ್ರು, ನೀವು ನಿನ್ನೆ ನುಡಿಸಿದ್ದಂಗೆ ರಾಗ ಇವತ್ತು ನುಡ್ಸಕ್ಕಾಲ. ಇದಕ್ಕೆ ಒಂದು ಕಾರಣ ನಿಮ್ಮ ಅವತ್ತಿನ ಮನಸ್ಥಿತಿ, ನಿಮ್ಮ ಆಹಾರ, ನಿಮ್ಮ ವಿಹಾರ, ನೀವು ಎಷ್ಟು ರಿಲ್ಯಾಕ್ಸ್ ಆಗಿದ್ದೀರಿ, ಎಷ್ಟು ಯಾವ ತರ ನೀವು ಆಹಾರ ತಗೊಂಡಿದ್ದೀರಿ, ಆಹಾರ ಸಿಗ್ತಾ, ನಿಜವಾಗ್ಲೂ ಆಹಾರ ನಿಮ್ಗೆ ಚೈತನ್ಯ ಕೊಟ್ಟಿದ್ಯಾ, ಈ ತರ ಹಲವಾರು ಫ್ಯಾಕ್ಟರ್ಸ್. ಈವನ್ ಇಟ್ ಡಿಪೆಂಡ್ಸ್ ಆನ್ ದಿ ಆಡಿಯನ್ಸ್. ಇವಾಗ ನಾವು ಯಾವುದೋ ಒಂದು ರಾಗ ಆಲಾಪನೆ ಸ್ಟಾರ್ಟ್ ಮಾಡ್ತೀವಿ, ಆಲಾಪನೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಯ್ಯೋ ಅಂತ ಆಡಿಯನ್ಸ್ ಮುಖದಲ್ಲಿ ಹಂಗೆ ಬಂದ್ಬಿಟ್ಟಾಗ ನಮ್ಮಲ್ಲಿ ಉತ್ಸಾಹ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಪ್ಪ ಆಲಾಪನೆಗೆ ಹಿಂಗೆ ಅಂತೀಯಾರಲ್ಲ, ಇನ್ನು ನಾನು ಇಲ್ಲಿ ನೆರವಲ್ಗಿರೋಲ್ಲೆಲ್ಲ ಮಾಡಿ ಏನ್ ಮಾಡೋದಪ್ಪ ಅಂತ ಒಂದು ಎಂಥ ವಿದ್ವಾಂಸಂಗಾದ್ರೂ ಅಲ್ಲಿ ಲೆಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮನಸ್ಥಿತಿ ತುಂಬಾ ಇಂಪಾರ್ಟೆಂಟು. ನಾನು ಕಂಡಂಗೆ ಸಾಮಾನ್ಯವಾಗಿ ಸಂಗೀತ ಗುರುಗಳು ಎಲ್ಲರೂ ಪ್ರಮುಖವಾಗಿ ಅವ್ರ ಉದ್ದೇಶ ಏನಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಕಲೀಲಿ ಅಂತ. ಬೈ ಪ್ರಾಡಕ್ಟ್ ಮನಿ, ಅದನ್ನ ದಯವಿಟ್ಟು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ಪೋಷಕರು ಅರ್ಥ ಮಾಡ್ಕೋಬೇಕು, ಈ ಫೀಲ್ಡ್ ನ ದೂರದಿಂದ ನೋಡ್ತಿರೋರು ಅರ್ಥ ಮಾಡ್ಕೋಬೇಕು. ಈಗ ಸಂಗೀತ ಕಚೇರಿ ಮಾಡ್ತಿದ್ದಾರೆ ಅಂದ್ರೆ ದುಡ್ಡುಗೋಸ್ಕರ ಕಚೇರಿ ಮಾಡ್ತಿದ್ದಾರೆ ಅಂತಲೋ, ಅಥವಾ ಸಂಗೀತ ಪಾಠ ಹೇಳ್ಕೊಡ್ತಾರೆ ಅಂದ್ರೆ ದುಡ್ಡುಗೋಸ್ಕರ ಹೇಳ್ಕೊಡ್ತಾರೆ ಅನ್ನೋದಲ್ಲ. ದುಡ್ಡು ಅನ್ನೋದು ಒಂದು ಬೈ ಪ್ರಾಡಕ್ಟ್. ಅಫ್ಕೋರ್ಸ್ ಅದಿಲ್ಲದೆ ಆಗದೇ ಇಲ್ಲ, ದುಡ್ಡಿಲ್ಲದೆ ಯಾವುದೂ ಆಗೋದಿಲ್ಲ. ಇವತ್ತು ಯಾವುದೋ ಒಂದು ನಾವು ಕೊರೋನಾ ಕಾಲ ದಾಟ್ಕೊಂಡ್ ಬಂದಿರೋದ್ರಿಂದ ಒಳ್ಳೆ ಅನುಭವ. ಆಕ್ಸಿಜನ್ಗೂ ದುಡ್ಡು ಇನ್ಫ್ಲೂಯೆನ್ಸ್ ಎರಡೂ ಬೇಕಾಯ್ತು ಆ ಟೈಮಲ್ಲಿ. ಒಂದು 2-3 ವರ್ಷದ ಹಿಂದೆ ಹೋದ್ರೆ ಆಕ್ಸಿಜನ್ ಫ್ರೀಲಿ ಅವೈಲಬಲ್ ಆಕ್ಸಿಜನ್ಗೂ ಕೂಡ ದುಡ್ಡು, ಅಥವಾ ದೊಡ್ಡ ಆಫೀಸರ್ಸು, ದೊಡ್ಡ ಮಂತ್ರಿಗಳು ಪರಿಚಯ ಇದ್ರೆ ಒಂದು ಆಕ್ಸಿಜನ್ ಸಿಲಿಂಡರ್ ಸಿಗೋದು. ಎರಡು ಸಿಗದೆ ಕಷ್ಟದಲ್ಲಿ ಪ್ರಾಣ ಬಿಟ್ಟವ್ರು ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಪರಿಸ್ಥಿತಿಗಳು ಹೀಗೆ ಅಂತ ಹೇಳಕ್ಕಾಗಲ್ಲ. ಮೆಜಾರಿಟಿ, ಎ ಗ್ರೇಟ್ ಮೆಜಾರಿಟಿ, ಗ್ರೇಟ್ ಪರ್ಸೆಂಟೇಜ್ ಆಫ್ ಟೀಚರ್ಸ್ ಎಲ್ಲರೂ ಉದ್ಧಾರ ಆಗಲಿ. ಈಗ ನೀವು ಹಂಗೆ ನೋಡೋಕೋದ್ರೆ ಲೈಫ್ನಾಗ ಸಂಗೀತ ತ್ಯಾಗ ಮಾಡ್ಬಿಟ್ಟಿದ್ದೀರಿ. ನಿಮ್ ಪ್ರಮುಖವಾದ ಉದ್ದೇಶ ಏನು? ಈಗ ನಿಮ್ಗಿರೋ ವಿದ್ವತ್ತಿಗೆ ನೀವು ಗೌರ್ಮೆಂಟ್ ಸಂಬಳ ತಗೊಂಡೆ ಬದುಕಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಗಲ್ಲಿ ಏನ್ ಸಂತೋಷ ಸಿಗ್ತಾ ಇದೆ ಅಂದ್ರೆ, ಈ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಸಾಮಾನ್ಯ ಸ್ಟೂಡೆಂಟ್ಸ್ ಬರೋಗಳು ಮನೆಯಲ್ಲಿ ಅಟ್ಮಾಸ್ಫಿಯರ್ ಮ್ಯೂಸಿಕ್ ಹೆಚ್ಚು ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಬೇರೆ ಅಟ್ಮಾಸ್ಫಿಯರ್ಗಳಿಂದ ಬಂದಿರ್ತಾರೆ, ಬೇರೆ ಬೇರೆ ಊರುಗಳಿಂದ. ಆ ಊರುಗಳೆಲ್ಲ ಸಂಗೀತ ಅಷ್ಟು ಪರಿಚಯನೇ ಇರ್ಬೋದು, ಆ ಏರಿಯಾಗಳಲ್ಲಿ ಪರಿಚಯ ಇದ್ದಿರ್ಬೋದು, ಆ ಮನೆತನಗಳಲ್ಲಿ ಪರಿಚಯ ಇದ್ದಿರ್ಬೋದು. ನಾನು ಆಗ್ಲೇ ಹೇಳಿದೆ ನೋಡಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ ನಲ್ಲಿ ಏನ್ ಲಿಬರಲೈಸೇಷನ್ ಆಯ್ತಲ್ಲ, ಆ ಸಂಗೀತಗಾರನ ಮಗನ್ಗೆ ಸಂಗೀತ ಬರೋದು ಅನ್ನೋ ಒಂದು ಫಾಲ್ಸ್ ನೋಷನ್. ಅದು ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ನಲ್ಲೂ ಫಾಲ್ಸ್ ನೋಷನ್. ಮಹಾನ್ ಸಂಗೀತಗಾರರು ಮಕ್ಕಳು ಚೆನ್ನಾಗಿ ಕಲಿದ, ಅವ್ರ ಶಿಷ್ಯಂದ್ರು ಚೆನ್ನಾಗಿ ಕಲಿತಂತ ಉದಾಹರಣೆಗಳು ಸಾವಿರಾರು ಸಿಗತ್ತೆ. ಹೇಳಿದ ನೀವು ಸರಿಯಾದ ಚರಿತ್ರೆ ಯಾವುದೇ ಸಬ್ಜೆಕ್ಟ್ ನೀವು ಓದಿದ್ರು ಸಾಕಷ್ಟು ರೈಟ್ ಇನ್ಫಾರ್ಮೇಶನ್ ಸಿಗತ್ತೆ. ಅಂದ್ರೆ ನಾವು ಯಾರ ಚರಿತ್ರೆ ಬರ್ದಿರೋದನ್ನ ಓದ್ತಾ ಇದೀವಿ, ಯಾರು ಹೇಳಿರೋದನ್ನ ಕೇಳಿಸ್ಕೊತಿದೀವಿ, ನಾವು ಅದನ್ನು ಚೆನ್ನಾಗಿ ತಗೋಬೇಕು. ಸೊ ಹಾಗಾಗಿ ಇವ್ರಿಗೆ ಬರುತ್ತೆ. ಮತ್ತೆ ಕಿರಣ್ ಸರ್ ಏರ್ಪಾಡು ಮಾಡಿದಾಗ ಇನ್ನೊಂದ್ ಕಡೆ ನಾನು ಸಂಗೀತ ಮಾತಾಡುವಾಗ ಇದು ಕೇಳೋದು, ಏನ್ ಸರ್ ಈ ಕೆಲವು ಜಾತಿಗಳಿಗೆ ಮಾತ್ರ ಸಂಗೀತ ಬರೋದಾ, ಇನ್ಯಾರಿಗೂ ಬರಲ್ವಾ ಅಂತ. ಸಂಗೀತ ಯಾರಿಗೂ ಬೇಕಾದ್ರೂ ಬರುತ್ತೆ. ಈ ವಿದ್ಯೆ ಎಲ್ಲದಕ್ಕೂ ಅಧಿದೇವತೆ ಸರಸ್ವತಿ. ಸರಸ್ವತಿ ಅಂದ್ರೆ ಯಾರು ಪ್ರವಹಿಸುತ್ತಾಳೋ, ಅಂದ್ರೆ ಅವಳು ಮುಖ್ಯ ಗುಣನೇ ವಾಹಕ. ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾನೆ, ಅದು ವಿದ್ಯೆ ಗುಣ. ಅದು ವಿದ್ಯೆ ಒಂದು ಕಡೆ ಲಾಕ್ ಆಗ್ಬಿಟ್ಟಾಗಿ. ಫಾರ್ ಎಕ್ಸಾಂಪಲ್ ನೋಡಿ, ಈ 10/10 ಅಲ್ಲಿ ಗಂಗೆ ಇದೆ ಅಂದಾಗ ಅದನ್ನ ನಿಜವಾಗ್ಲೂ ನಾವು ಮನಸ್ಸಲ್ಲಿರೋ ಗಂಗೆ ಅದೇನಾ ಅಂದ್ಕೋತೀವ? ಹರಿತಾ ಇರೋ ಗಂಗೆನೆ, ಆ ರಭಸದಲ್ಲಿ ಹರಿತಿರೋ ಗಂಗೆನೆ ನಮ್ಮ ಪ್ರಕಾರ ಗಂಗೆ. ನಾವು ಅಲ್ಲಿ ಸ್ನಾನ ಮಾಡಿದ್ರೆ ಸಮಾಧಾನ. ಸರ್ ಅಲ್ಲಿದ್ದ ನೀರು ತಂದ್ಬಿಡ ಹಾಕಿದೀನಿ ಸರಿ ಸ್ವಿಮ್ಮಿಂಗ್ ಪೂಲ್ಗೆ, ಇಲ್ಲೇ ಬಂದು ಸ್ನಾನ ಮಾಡ್ಬಿಡಿ ಅಂದಾಗ ಪರವಾಗಿಲ್ಲ ರೀ, ನಾನು ಅಲ್ಲಿ ಚಳಿ ಆದ್ರೂ ಪರವಾಗಿಲ್ಲ ಅಲ್ಲೇ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಆ ಪ್ರವಹಿಸುತ್ತಿದ್ರೇನೆ ಆ ವಿದ್ಯೆಗೆ ಲಕ್ಷಣ. ಸೊ ಗುರು ಪಾಠ ಹೇಳ್ಕೊಡಕ್ ಕೂತಾಗ ಅವ್ರು ಹೇಳ್ಕೊಡ್ಲೇಬೇಕು. ಕಚೇರಿ ಮಾಡಕ್ ಕೂತಾಗ ಮನಸಾರೆ ಕೂತ್ಕೊಂಡು ಏನು ತಮಗೆ ಏನು ಕಲ್ತಿರೋರನ್ನ ಹಾಡೇ ಹಾಡ್ತಾರೆ, ನಟಿಸ್ತಾರೆ. ಬೈ ಪ್ರಾಡಕ್ಟ್ ಆಫ್ಕೋರ್ಸ್ ಈಗ ಎಲ್ಲಾ ವೃತ್ತಿನಲ್ಲೂ ಬೈ ಪ್ರಾಡಕ್ಟ್ ಮನಿ ಇದ್ದೇ ಇದೆ.
ದುಡ್ಡಿಲ್ಲದೆ ಯಾವ ವೃತ್ತಿಗೂ ಯಾರು ಮಾಡಿದ್ರೆ ನನ್ಗೆ ಗೊತ್ತಿಲ್ಲ. ನನ್ನ ನಾಲೆಜ್ ಕಮ್ಮಿ ಇರ್ಬೋದು. ಈಗ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಡ್ವೊಕೇಟ್ ಆಗಿರ್ಬೋದು, ಯಾವ ವೃತ್ತಿಲಿದ್ರು ಕೂಡ ಅವ್ರ ಮನಸ್ಸು ಸ್ಥಿತಿ ನಾನು ಸೇವೆ ಮಾಡ್ತಿದ್ದೀನಿ, ನನ್ನ ಕರ್ತವ್ಯ ಮಾಡ್ತೀನಿ ಅಂತ ಅನ್ಕೊಂಡು ಮಾಡ್ತಿರ್ತಾರೆ. ಡೆಫಿನೆಟ್ ಆಗಿ ಬೈ ಪ್ರಾಡಕ್ಟ್ ದುಡ್ಡಾಗಿರುತ್ತೆ. ಅದೇ ತರ ಸಂಗೀತ ಹೇಳ್ಕೊಟ್ಟಾಗ್ಲೂ ಕಚೇರಿ ಮಾಡಿದಾಗ್ಲೂ ಬೈ ಪ್ರಾಡಕ್ಟ್ ದುಡ್ಡಾಗಿರುತ್ತೆ. ಸೊ ಆ ದುಡ್ಡು ಕೊಡ್ತಿದ್ದೀವಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅದು ಪ್ರಮುಖವಾಗಿ ಸ್ಟೂಡೆಂಟ್ ಕಡೆಯಿಂದನೋ ಪೇರೆಂಟ್ ಕಡೆಯಿಂದಲೋ ಬರಬಾರ್ದು. ಇದು ವಿದ್ಯೆ ಏನಾಗ್ತಿದೆ, ಹರಿತಾ ಇದೆ. ಈ ಹರಿಯುವಿಕೆಗೆ ನಮ್ಮ ಕೈಲಿ ಏನು ಪೋಷಣೆ ಮಾಡೋಕ್ಕಾಗತ್ತೆ ನಾವು ಅದು ಮಾಡಬೇಕು. ಮನೆಗಳಲ್ಲಿ ಈಗ ನಾವು ಸಾಮಾನ್ಯವಾಗಿ ಇಷ್ಟು ವರ್ಷದಿಂದ ಪಾಠ ಹೇಳ್ಕೊಟ್ಟಿರೋದು ಏನು ಅಭಿಪ್ರಾಯ ಅಂದರೆ, ಒಂದು ಮಕ್ಕಳಲ್ಲಿ ಮನೆಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಕ್ಕಳು ಅಪ್ಪ ಅಮ್ಮ ಇಬ್ರು ಸ್ವಲ್ಪ ಪರಿಶ್ರಮ ಪಡಬೇಕು ಇನಿಷಿಯಲಿ. ಆ ಥರದ ಮನೆಗಳಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಡೀಪ್ ರೂಟೆಡ್ ಆಗಿ ಹೋಗಿ ಅದರೊಳಗೆ ಸಾಕಷ್ಟು ಸಾಧನೆ ಮಾಡ್ಬೋದು. ಒಂದು ಏಜ್ ಇದು ಸಂಗೀತ ಹೇಗೆ ಅಂದರೆ ಮ್ಯಾಗ್ನೆಟ್, ನೀವು ಹತ್ರ ಹೋಗ್ತಾ 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 ಅದೇ ಎಳ್ಕೊಂಡ್ಬಿಡುತ್ತೆ. ಹತ್ರ ಹೋಗ್ಬೇಕು, ತೊಗೊಂಡು ಹೋಗ್ಬೇಕು, ನೀವು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಇದು ಟೀಚರ್ದು ಪಾರ್ಟಿಸಿಪೇಷನ್ ಇರಬೇಕು, ಪೋಷಕರದು ಪಾರ್ಟಿಸಿಪೇಷನ್ ಇರಬೇಕು. ಆ ವಿಷಯದಲ್ಲಿ ನಾನು ಕಿರಣ್ ಜಿನ ಯಾಕೆ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಇವರು ಹೇಳ್ಕೊಳ್ಳೋ ಹಲವಾರು ಜನ ಸ್ಟೂಡೆಂಟ್ಸ್ಗಳಿಗೆ ಪೇರೆಂಟ್ಸ್ ಕಡೆಯಿಂದ ಸಪೋರ್ಟ್ ಇರಲ್ಲ. ಈಗ ನಮ್ಮ ಕ್ಲಾಸ್ ರೂಮ್ಗಳಿಗಾದ್ರೆ ಪೇರೆಂಟ್ಸೇ ಬಂದು ಕೂತ್ಕೋತಾರೆ, ಏನ್ ಪಾಠ ಆಗ್ತಿದೆ ಕೇಳಿಸ್ಕೋತಾರೆ, ರೆಕಾರ್ಡ್ ಮಾಡ್ಕೋತಾರೆ, ಪ್ರಾಕ್ಟೀಸ್ ಮಾಡಿಸ್ಕೊಡ್ತಾರೆ. ಸ್ಕೂಲ್ಗಳಲ್ಲಿ ಸಂಗೀತ ಹೇಳ್ಕೊಟ್ಟಾಗ ಜಸ್ಟ್ ಇಮ್ಯಾಜಿನ್ ದಿ ಸಿಚುವೇಶನ್. ನೀವು ಸ್ಕೂಲ್ನಲ್ಲಿ ಮ್ಯಾಥ್ಸ್ ಸೈನ್ಸ್ ಕಲ್ತಾಗ ನಿಮ್ಮ ತಂದೆ ತಾಯಿ ಯಾರು ಬಂದು ಕೇಳಿಸ್ಕೊಂಡ್ರಲ್ಲ, A+B ಹೇಳಿದ್ರಲ್ಲ ಮಿಸ್ಸು, ಇದು A+B ಬರೀಬೇಕಲ್ಲ ಅಂತ ಹೇಳೋರಿರಲ್ಲ. ಸೊ ವಿದ್ಯಾರ್ಥಿಗಳು ಅವರೇ ಆಸಕ್ತಿಯಿಂದ ಮಾಡ್ಬೋದು. ಬಟ್ ಆ ಪರಿಸ್ಥಿತಿನಲ್ಲೂ ಸಾಕಷ್ಟು ಜನ ಚೆನ್ನಾಗಿ ಹಾಡಂಗೆ ನಮ್ಮ ಕಿರಣ್ ಜಿ ತಯಾರು ಮಾಡ್ಯಾರ. ಅದು ಅಂದ್ರೆ ಸರ್ ಈ ವಿಷಯದಲ್ಲಿ ಒಂದ್ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಇವಾಗ ಪ್ರಸಾದ್ ಸರ್ ಏನ್ ಕ್ಲಾಸ್ ಮಾಡ್ತಿದ್ದಾರೆ, ನಮ್ಮ ಶಾಲೆಗೆ ಬಂದಾಗ ದೇವ್ರ ಸಾಕ್ಷಿಯಾಗಿ ಇದ್ರಲ್ಲಿ ಒಂದಂಶವೂ ಪ್ರಸಾದ್ ಸರ್ ಬಳಸ್ತಿಲ್ಲ. ಅವ್ರು ಬಳಸಿದ ಮೆಥಡ್ಸ್ ಗಳೇ ಬೇರೆ ಬೇರೆ. ಯಾಕಂದ್ರೆ ಅಲ್ಲಿ ಎಷ್ಟು ಪಟಿಂಗತನ ಮಾಡ್ತಾ ಇದ್ರು ಪ್ರಸಾದ್ ಸರ್ ಗೊತ್ತು. ಹಿಂದ್ಗಡೆಯಿಂದ ಕಲ್ ತೆಗೆದಿಸ್ತಾ ಇದ್ರು. ಅಂದ್ರೆ ನಮ್ಮ ಟೀಚರ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೋತಾ ಇದ್ರು, ಅಂದ್ರೆ ಕಂಟ್ರೋಲ್ ಆಗಿ ಇರ್ತಾ ಇದ್ರು. ಆದ್ರೆ ಸರ್ ಮಾಡ್ತಿದ್ದ ಮೆಥಡೇ ಬೇರೆ. ಎದಳ ರೈಟ್ ಸೈಡ್ ಸುಳಿದಾರ ನೀ ಎದಳಮ್ಮ, ಇಷ್ಟು ಡೀಪ್ಗೆ ಖಂಡಿತ ಸರ್ ಹೋಗಿದ್ದಿದ್ರೆ ಒಂದು ಪಾಯಿಂಟ್ ಸರ್ ಹೆಸರು ಮಕ್ಳಿಗೆ ಜ್ಞಾಪಕ ಇರ್ತಿರ್ಲಿಲ್ಲ. ಈಗ ಅಟ್ಲೀಸ್ಟ್ ನಮ್ಮ ಹುಡುಗರಿಗೆ ಸರ್ ಹೆಸರು ಕೆರೆದಡ ಅಂಕಲ್ ಅಂತ ಅದು ಕರೀತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅದೇ ನೋಟೆಡ್. ಮತ್ತೆ ಸರ್ ಒಂದು ಕಾಯಶ್ರೀ ಗೌರಿ ಇರ್ತಲ್ಲ ಸರ್ ನುಡಿಸಿದ್ದು, ಕಾಯಶ್ರೀ ಗೌರಿ ನುಡಿಸಿದ್ರು. ಅದಕ್ಕೆ ಅದೊಂದು ಸ್ವಲ್ಪ ರ್ಯಾಪಲ್ಲಿ ನುಡಿಸಿದ್ರು ಸರ್. ಸಾರ ಅಂಕಲ್ಲು ಫಾಸ್ಟ್ ಆಗಿ ನುಡಿಸಿದ್ರಲ್ಲ, ಆ ಥರ ಇನ್ನೊಂದ್ಸಲ ನುಡ್ಸಕ್ಕೆ ಹೇಳಿ ಸರ್ ಅಂದ್ರು. ಅಂದ್ರೆ ಅವ್ರಿಗೆ ಅವ್ರು ಏನು ನುಡಿಸ್ತಿದ್ದಾರೆ ಸರ್ ಅನ್ನೋದು ಬೇಕಾಗಿಲ್ಲ, ಸರ್ ನುಡಿಸ್ತಿದ್ದಾರೆ ಫಾಸ್ಟ್ ಆಗಿದೆ, ಅದು ಬೇಕಾಗಿತ್ತು. ಆ ಮೆಥಡಲ್ಲಿ ಮಾಡಿಕೊಂಡು ಬಂದ್ರು ಸರ್. ಹಾಗಾಗಿ ಆ ಕ್ಲಾಸ್ ತುಂಬಾ ಸಕ್ಸಸ್ ಆಗಿ ಇನ್ನೊಮ್ಮೆ ಆ ಸರ್ನ ಕರೆಸಿ ಸರ್ ಅಂತ ಬಹಳ ಡಿಮ್ಯಾಂಡ್ ಇದೆ ಸರ್ ನಮಗೆ. ಧನ್ಯವಾದಗಳು. ಅದೇ ಹೇಳದ್ನಲ್ಲ ಅವತ್ತೋತಿನ ಮನೋಧರ್ಮ ಅದು ಅಲ್ಲ, ಅಲ್ಲಿನವಾಗ ನೀವು ಈ ಮೆಥಡ್ ಮಾಡಕ್ಕೆ ಖಂಡಿತ ಆಗಲ್ಲ ಸರ್. ಮೊನ್ನೆ ಒಬ್ರದ್ದು ಉಪನ್ಯಾಸ ಕೇಳ್ತಾ ಇದ್ದೆ, ಅವಾಗ ಅದೇ ಹೇಳ್ತಾ ಇದ್ರು, ಯಾರೋ ಮಹಿಮಾ ಅಂದಿದ್ರು, ನೃತ್ಯಪಟುಗಳ ಬಗ್ಗೆ ಹೇಳ್ತಾ ಇದ್ರು. ಉಡುಪಿ ಕೃಷ್ಣ ಮಂದಿರದಲ್ಲಿ ಡ್ಯಾನ್ಸ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ಇನ್ನೊಂದ್ ಕಡೆ ಮಂಗಳೂರಿನಲ್ಲೆಲ್ಲೋ ಮಾಡಿದ್ರಂತೆ. ನೀವು ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡ್ಲಿಲ್ವಲ್ಲ ಅಂದಾಗ ಅವ್ರು ಹೇಳಿದ್ರಂತೆ, ಸ್ವಾಮಿ ಅದು ಸ್ಪಿರಿಚುವಲ್ ಫೀಲ್ಡು, ಕೃಷ್ಣನ್ ಸನ್ನಿಧಿಲಿ ಮಾಡಿದ್ದು, ಇದು ವ್ಯಾಪಾರಿ ಭೂಮಿ, ಇಲ್ಲಿ ಬಂದು ಹೋಗ್ತಿರತ್ತೆ. ಇಲ್ಲಿ ಯಾವುದು ಸ್ಪಿರಿಚುವಲ್ ನಂಗೆ ಅಷ್ಟು ಸಪೋರ್ಟ್ ಸಿಗ್ಲಿಲ್ಲ, ಅಲ್ಲಿ ಆ ಸ್ಪಿರಿಚುವಲ್ ಸಪೋರ್ಟ್ ಸಿಕ್ತು, ಅದು ಮಾಡಿದೆ. ಹಾಗಾಗಿ ವೆನ್ಯೂ ಟು ವೆನ್ಯೂ, ಆಡಿಯನ್ಸ್ ಟು ಆಡಿಯನ್ಸ್, ಅದು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸಾಕಷ್ಟು ವಿಚಾರ ಹೋಗುತ್ತೆ. ಮತ್ತೆ ಏಜ್ ಫ್ಯಾಕ್ಟರ್ನು ಅಷ್ಟೇ. ಈಗ ಬಹಳ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೂ ಒಂಥರ ಹೇಳ್ಕೊಡ್ಬೇಕಾಗತ್ತೆ, ಮಧ್ಯ ವಯಸ್ಕರಿದ್ದಾಗ ಅವ್ರಿಗೂ ಒಂಥರ ಹೇಳ್ಬೇಕಾಗತ್ತೆ, ಹಿರಿಯರು ಬಂದಾಗ ಅವ್ರನ್ನ ಒಂಥರ ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೋದು, ಅವ್ರಿಗೆ ಏನು ಎಕ್ಸಾಂಪಲ್ಸ್ ಕೊಡ್ಬೋದು ಅದು ಮಾಡಬೇಕಾಗತ್ತೆ. ಸೊ ಬಟ್ ಉದ್ದೇಶ ನಾವು ಏನು ಎತ್ಕಿಂಚಿತ್ ಕಲ್ತಿದ್ದೀವಿ, ನಾನಂತೂ ಅದನ್ನು ಪರಿಪೂರ್ಣವಾಗಿ ಹೇಳ್ತೀನಿ. ನಾನು ಲೈಫ್ ಲಾಂಗ್ ಸಂಗೀತ ವಿದ್ಯಾರ್ಥಿ ಆಗಿರ್ಬೇಕು ಅಂತ ಅನ್ನೋದೇ ನನಗೆ ತುಂಬ ಸಂತೋಷ. ಮತ್ತೆ ನಾನು ಇದರೊಳಗೆ ಪರಿಣಿತಿ ಇದೆ ಅಂತಲೋ ನಾನು ಯಾವುದೂ ಹೇಳಕ್ ಬರ್ತಿಲ್ಲ. ಕಿರಣ್ ಅವ್ರು ಮಾತಾಡಕ್ಕೆ ಹೇಳಿದ್ರು, ಹಾಗಾಗಿ ಮಾತಾಡ್ತಾ ಇದ್ವಿ. ನಮ್ಗೆ ಎತ್ಕಿಂಚಿತ್ ಏನು ಗೊತ್ತೋ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು, ನಮ್ಗೆ ಎತ್ಕಿಂಚಿತ್ ಏನು ಗೊತ್ತೋ ಅದನ್ನ ಭಗವಂತನ ಸಮರ್ಪಣೆ ಮಾಡಂಗೆ ಇನ್ನೊಂದ್ ಕಡೆ ಹೋಗಿ ನುಡ್ಸೋದು, ಇದು ನಮ್ಮ ಜೀವನ ಸಾರ್ಥಕಕ್ಕಾಗಿ ನಾವು ಮಾಡ್ಕೋಬೇಕಾದಷ್ಟೇ. ಪ್ರಸ್ತುತ ಸರ್ ಈಗ ಒಂದು ನನಗೆ ಮಲ್ಲಿಕಾರ್ಜುನ್ ಸರ್ ಇಲ್ಲೇ ಇದ್ದಾರೆ, ನಾನು ಅವ್ರ ಪರವಾಗಿ ಒಂದು ಕೇಳ್ತಾ ಇದ್ದೀನಿ. ಈಗ ಅವರು ಸುಗಮ ಸಂಗೀತ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಬಹಳ ತೊಡಗಿಸ್ಕೋತಾರೆ ಆಯ್ತಾ. ಅವರು ಇವಾಗ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡಬೇಕು ಅಂತ
ಅನ್ಕೊಳ್ತಾರೆ ಅನ್ಕೊಳ್ಳಿ. ಈಗ ಪಾನಿ ಪಾನಿ ಗಜಾನನ ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡಿದ್ರು. ಈಗ ಅವ್ರಿಗೆ ಕ್ಲಾಸಿಕಲ್ ಕಲಿಬೇಕು ಅಂತ ಇಷ್ಟ ಇರುತ್ತೆ, ಕ್ಲಾಸಿಕಲ್ ಕಲಿತಿರ್ತಾರೆ. ಬಟ್ ಈಸ್ ಗೋ ಟು ಸುಗಮ ಸಂಗೀತ ಕ್ಲಾಸಸ್ ಆರ್ ಸೆಮಿನಾರ್ಸ್. ಎಲ್ಲೆಲ್ಲಿ ಸುಗಮ ಸಂಗೀತ ಪರಿಷತ್ ಆಗುತ್ತೆ ಅಲ್ಲಿಗೆಲ್ಲ ಸರ್ ಹೋಗ್ತಿರ್ತಾರೆ. ಅಲ್ಲಿ ಮಾಡಿಸುವಂತ ಮೆಥಡ್ಗಳೇ ಸ್ವಲ್ಪ ಬೇರೆ ಇರುತ್ತೆ. ಸೊ ಶಾಸ್ತ್ರೀಯ ಸಂಗೀತದ ಮೆಥಡ್ಗಳೇ ಬೇರೆ ಆದಾಗ ಇವರು ಯಾವ ಒಂದು ತತ್ವವನ್ನು ಫಾಲೋ ಮಾಡಬೇಕಾಗ್ತದೆ. ಒಳ್ಳೆ ಕ್ವಶನ್. ಈ ಪಾಯಿಂಟ್ ಅಲ್ಲಿ ನಾವು ಒಂದು ಕ್ಲಾರಿಫೈ ಮಾಡಬೇಕು. ಯಾವುದೇ ಸಂಗೀತ ಆಗಲಿ, ಈಗ ಶಾಸ್ತ್ರೀಯ ಸಂಗೀತ ಆಗಲಿ, ಸುಗಮ ಸಂಗೀತ ಆಗಲಿ, ಮತ್ತೆ ಸಿನಿಮಾಗಳಲ್ಲಿ ಫಿಲ್ಮ್ ಮ್ಯೂಸಿಕ್ ಅಂತ ಏನು ಕರಿತೀವಿ ಅಲ್ಲಾಗಲಿ, ಇವತ್ತಿನ್ನೂ ಮುಂದೆ ಕೊಟ್ಟೋಗಿದೆ. ರ್ಯಾಪು, ಪಾಪು, ಏನೇನೋ ಬಹಳ ವಿಶೇಷವಾದ ಸಂಗೀತ ಪ್ರಕಾರಗಳೆಲ್ಲ ಬಂದಿದೆ. ಎಲ್ಲಿ ಹೋದ್ರೂ ನೀವು ಸಪ್ತ ಸ್ವರಗಳಿಂದ ಈಚೆಗೆ ಹೋಗಕ್ಕಾಗಲ್ಲ. ಸೊ ಸಪ್ತ ಸ್ವರಗಳು ಅನ್ನೋದು ನಮ್ಮ ಬಾರ್ಡರ್, ನಾವು ಅಲ್ಲೇ ಇರಬೇಕು. ಸೊ ಹಾಗಾಗಿ ಎಲ್ಲನೂ ಇದ್ರೊಳಗೆ ಬೇಸ್ ಆಗಿ ಹೋಗಿರೋದ್ರಿಂದ ಒಂದು ಕಲಿಯೋರು ಇನ್ನೊಂದು ಕಲಿಯೋದು ಕಷ್ಟ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಶಾಸ್ತ್ರೀಯ ಸಂಗೀತ ಕಲಿಯೋರಿಗೆ ಸುಗಮ ಸಂಗೀತ ಕಲಿಯೋದು, ಅಥವಾ ಯಾವುದೋ ಒಂದು ಸಿನಿಮಾ ಹಾಡು ಕೇಳಿಸ್ಕೊಂಡ ತಕ್ಷಣ ಅದನ್ನ ಯಾವ್ದೋ ಒಂದು ಸಣ್ಣ ಮಾರ್ಗದರ್ಶನ ತಗೊಂಡು ಹಾಡ್ಬಿಡೋದು ಕಷ್ಟ ಆಗಲ್ಲ. ಅದೇ ತರ ಅದರೊಳಗೆ ಸ್ವಲ್ಪ ಪರಿಣಿತಿ ಬಂದವರು ಆಸಕ್ತಿ ಹೆಂಗ್ ಬರುತ್ತೆ ಅಂದ್ರೆ, ಈಗ ನೀವು ಹೇಳಿದ್ರಲ್ಲ, ಅದು ಈಗ ಸಿನಿಮಾ ಹಾಡಕ್ಕೆ ಶುರು ಮಾಡ್ತಾರೆ ಕೆಲವರು. ಚಿಕ್ಕ ವಯಸ್ಸಿನಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಅವಕಾಶನ ಎಲ್ಲ, ಸಿನಿಮಾ ಹಾಡು ಕೇಳಿಸ್ಕೊಂಡು ಹಾಡಕ್ಕೆ ಶುರು ಮಾಡ್ತಾರೆ. ಒಂದು ಹಾಡು ಹಾಡಿ ಇನ್ಯಾವುದೋ ಹಾಡು ಹಾಡಿದಾಗ ಇವೆರಡು ಒಂದೇ ತರ ಇದೆಯಲ್ಲ ಅಂತ ಯಾರೋ ಒಬ್ಬರ ಹತ್ರ ಮಾತಾಡ್ತಾರೆ. ಇಲ್ಲ ಇವೆರಡು ಹೌದು ಒಂದೇ ತರ ಇದೆ, ಯಾಕಂದ್ರೆ ಎರಡು ಒಂದೇ ರಾಗ. ರಾಗ ಅಂದ್ರೆ ಏನು? ಸೊ ರಾಗ ಅಂದ್ರೆ ನೋಡಪ್ಪ ಈ ಸ್ವರ ಬರುತ್ತೆ, ಅದಕ್ಕೆ ಈ ರಾಗ ಅಂತ. ಹೌದಾ, ಈ ಸ್ವರ ಬಂದ್ರೆ ಈ ರಾಗ, ಹೀಗೆ ಬಂದ್ರೆ ಈ ರಾಗನ, ಹೌದು ಸರಿ ಸರಿ. ಅವ್ರು ಒಂದು ಚೂರು ಇಂಟ್ರಡ್ಯೂಸ್ ಆ ತರದವ್ರು ಕೂಡ ಲೇಟರ್ ಆನ್ ಸ್ಟೇಜ್ ನಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಬಂದು ಇದನ್ನ ಹೆಚ್ಚು ಕಲ್ತ್ಕೊಂಡು ಅವ್ರಿಗೆ ಈಗಾಗಲೇ ಒಂದು ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಹಾಗೆ ಬರೋರ್ಗಾಗ್ಲೇ ಪರ್ಫಾರ್ಮೆನ್ಸ್ ಮಾಡಕ್ ಅವರು ಮೈಂಡ್ ಸೆಟ್ ರೆಡಿ ಆಗ್ಬಿಟ್ಟಿರ್ತಾರೆ. ಈಗ ಸಿನಿಮಾ ಹಾಡು ನೋಡಿ ಒಂದೇ ಹಾಡು ಕಲ್ತ್ರು ಅವ್ರು ಹಾಡಕ್ ರೆಡಿ ಇರ್ಬಿಡ್ತಾರೆ. ಅವರಲ್ಲಿ 15 ಹಾಡು ಕಲಿಬೇಕು, ಅದರೊಳಗೆ ವಿಳಂಬ ಕಾಲದ ಹಾಡುಗಳಾಗಬೇಕು, ಮಧ್ಯಮ ಕಾಲದ ಆಗ್ಬೇಕು, ಇದು ಮೇಳಕರ್ತಗಳಾಗಬೇಕು, ಜನರ ಅವೆಲ್ಲ ಏನಿಲ್ಲ. ಒಂದು ಸಿನಿಮಾ ಹಾಡು ಬರುತ್ತಾ, ಈಗ ನ್ಯಾಷನಲ್ ಆಂಥಮ್ ಎಷ್ಟು ಕಲ್ತರು ನ್ಯಾಷನಲ್ ಆಂಥಮ್ ಹಾಡ್ಬೋದು ಅಂತ ಕೇಳಿದ್ರೆ ಏನು ಉತ್ತರ? ನ್ಯಾಷನಲ್ ಆಂಥಮ್ ಕಲ್ತವ್ರಲ್ಲ ನ್ಯಾಷನಲ್ ಆಂಥಮ್ ಹಾಡ್ಬೋದು. ಅಥವಾ ಮೋಸ್ಟ್ ಆಫ್ ದಿ ಸ್ಕೂಲ್ ಸ್ಟೂಡೆಂಟ್ಸ್ ನ್ಯಾಷನಲ್ ಆಂಥಮ್ ಕೇಳಿಸ್ಕೊಂಡು ಹಾಡ್ತಿರ್ತಾರೆ, ಪದಗಳು ಕೂಡ ಪರಿಚಯ ಆಗಲ್ಲ. ನಾವು ಸಾಮಾನ್ಯಕ್ಕೆ ಚಿಕ್ಕ ಮಕ್ಕಳು ರೈಸ್ತಿರ್ತೀವಿ, ಸ್ಕೂಲ್ಗಳಲ್ಲಿ ಪ್ರೇಯರ್ಸ್ ಹೇಳ್ಕೊಡ್ತಾರಲ್ಲ, ಮೋಸ್ಟ್ ಆಫ್ ದಿ ಪ್ರೇಯರ್ಸ್ ಅಷ್ಟು ವರ್ಡ್ ಇವ್ರಿಗೆ ಬರದೇ ಇಲ್ಲ. ಒಂದು ಅಲ್ಲಿ ಏನೋ ಒಂದು ಹೇಳ್ಕೊಡ್ತಿರ್ತಾರ, ಅದಕ್ಕೆ ಲಿಪ್ಸಿಂಕ್ ಮಾಡ್ಕೊಂಡು ಇವರು ಅದಕ್ಕೆ ಬಹಳ ಹತ್ತಿರದ ಪದ ಒಂದೇನೋ ಒಂದು ಸೇರಿಸ್ಕೊಂಡು ಹಾಕೊಂಡು ಹೋಗ್ತಿರ್ತಾರೆ. ಸೊ ಹಾಗಾಗಿ ನೀವು ಹೇಳೋದಲ್ಲ, ಆ ಕಡೆಯಿಂದ ಬರೋರು, ಈಗ ಸಿನಿಮಾ ಸಂಗೀತದಿಂದ ಬರೋರು, ಸುಗಮ ಸಂಗೀತ, ಇವ್ರಿಗೆಲ್ಲ ನೋಡಿಪ್ಪ ನೀವು ಇಷ್ಟು ಹಾಡು ಪರಿಚಯ ಆದ್ರೆ ಮಾತ್ರ ನೀವು ಕಚೇರಿ ಕೊಡ್ಬೇಕು ಅಂತ. ಆ ಥರ ಇಲ್ಲ. ಅದೇನು ಶಾಸ್ತ್ರೀಯ ಸಂಗೀತಕ್ಕಾದ್ರೆ ಇಲ್ಲಪ್ಪ ನೋಡಪ್ಪ, ಒಂದು ಕಚೇರಿ ಅಂತ ಕೊಡ್ಬೇಕಾದ್ರೆ ಒಂದು ವರ್ಣ ಚೆನ್ನಾಗಿ ಅಚ್ಚುಕಟ್ಟಾಗಿ ಹಾಡೋದು, ಅಟ್ಲೀಸ್ಟ್ ಒಂದು 4-5 ಕೃತಿಯಾರು ನೀವು ನುಡಿಸ್ಬೇಕಪ್ಪ, ಒಂದು ದೇವರ ನಾಮ ಹಾಡ್ಬೇಕು, ಒಂದು ವಚನ ಆ ಥರ ದಿನ ಹಾಡ್ಬಿಟ್ಟು ಒಂದು ಹಾಡಿ ಚೆನ್ನಾಗಿ ಮುಗಿಸ್ಬೇಕಪ್ಪ. ಇದ್ರೊಳಗೆ ಯಾವ್ದಾದ್ರು ಒಂದು ಸ್ಲೋಲಾಗಿ ಹಾಡಿದ್ರೆ ಪರವಾಗಿಲ್ವ, ಘನವಾಗಿ ಕಲಿತೇನೆ ಅಂತ ಅನ್ಸುತ್ತೆ. ಸೊ ವಿಳಂಬ ಕಾಲನೂ ಒಂದು ಈ ತರದ್ದು ಖಂಡಿತ ನಿಯಮಾವಳಿಗಳು ಶಾಸ್ತ್ರೀಯ ಸಂಗೀತದಲ್ಲಿ ಜಾಸ್ತಿನೇ ಇರುತ್ತೆ. ಬಟ್ ಆನ್ ಎನಿ ಡೇ ಇವರು ಬೇರೆ ಪ್ರಕಾರ ನಿಮ್ಗೆ ಕಲಿಯಕ್ಕೂ ಈಸಿ, ಬೇರೆ ಕಲಿತಿರೋರು ಕೂಡ ಇದು ಬಂದಾಗ ಖಂಡಿತ ಅವ್ರಿಗೆ ಈಸಿ ಆಗುತ್ತೆ. ಆದ್ರೆ ನಾನು ಅವಾಗ ಹೇಳದ್ನಲ್ಲ, ಎಷ್ಟು ವಯಸ್ಸಾದವರು ಕೂಡ ಬಂದು ಕಲಿಬಹುದು, ಮನಸ್ಸಲ್ಲಿ ಈಗೋ ಇಟ್ಕೋಬಹುದು. ಫಾರ್ ಎಕ್ಸಾಂಪಲ್ ಅವರು ಸುಗಮ ಸಂಗೀತ, ನಮ್ಮ ಮಲ್ಲಿಕಾರ್ಜುನ್ ಸರ್ ಸುಗಮ ಸಂಗೀತದಲ್ಲಿ ಪರಿಣತಿ ಬಂದ್ಬಿಟ್ಟಿರ್ತಾರೆ, ನಿಮ್ಮ ಎದುರು ಬಂದು ಕೂತ್ಕೋತಾರೆ, ಸರ್ ಮಾಯ ಮಾಡೋಲ್ಲ ಹೀಗೆ ಬರ್ಬೇಕು ಸರ್ ನೀವು ಅಂತ ನೀವು ಹೇಳಿದಾಗ, ಏನಿದು ಇಷ್ಟು ದಿನ ನನ್ಗೆ ಅಷ್ಟು ಗೌರವ ಕೊಟ್ಟು ಮಾತಾಡ್ತಿದ್ರು ಕಿರಣ್ ಜಿ, ನನ್ನ ಮೇಲೆ ಜೋರ್ ಮಾಡಿ ತಿದ್ದಕ್ ಬರ್ತೀಯಲ್ಲ ಅಂತ ಅವ್ರಿಗೆ ಈಗೋ ಇರಬಾರ್ದು. ಇಲ್ಲ, ಇದ್ರೊಳಗೆ ನನ್ಗಿಂತ ಸ್ವಲ್ಪ ಪರಿಶ್ರಮ ಕಿರಣ್ ಜಿಗೆ ಜಾಸ್ತಿ ಇದೆ, ಅವ್ರು ಹೇಳ್ಕೊಡಂಗ ನಾನು ಹಾಡ್ಬಿಡ್ತೀನಿ ಅಷ್ಟು ಮನಸ್ಥಿತಿ ಅವ್ರಿಗೆ ಅದು ಸುಗಮವಾಗಿ ಬಂದ್ಬಿಟ್ರೆ ಆ ಫೀಲಿಂಗ್, ಅದಕ್ಕಿಂತ ಒಂದು ಅದ್ಭುತ ಇನ್ನೇನಿಲ್ಲ ಸರ್. ಅಂದ್ರೆ ಈಗ ನಾನು ಹೇಳಿದ್ದು, ಈಗ ವರವೀಣಾ ಮೃದುಪಾಣಿ ಅವರಿಗೆ ಈಗ ನಾನೇ ಅವರಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ನೀವೇ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ವರವೀಣಾ ಮೃದುಪಾಣಿ ನಾನು ಹೇಳ್ಕೊಟ್ಟೆ ಮಲ್ಲಿಕಾರ್ಜುನ್ ಸರ್ಗೆ. ನೆಕ್ಸ್ಟ್ ಡೇ ಸುಗಮ ಸಂಗೀತ ಟೀಮಲ್ಲಿ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸಿ ಕೂಡಲ ಸಂಗಮ ದೇವ ಅಂತ ಅಲ್ಲಿ ಹೊಂದಿಸ್ತಾರೆ. ಇವರು ಆ ಲೈನ್ಗೂ ಹೋಗಿ ಈ ಲೈನ್ಗೂ ಹೋಗೋದಕ್ಕೆ ಆಗುತ್ತಾ ಅಂತ ನಾನು ಕೇಳಿದೆ. ಸ್ಟಾರ್ಟಿಂಗ್ ಲೈನ್ ಅವ್ರಿಗೆ ಅಂದ್ರೆ ಬೇಸಿಕ್ ಲರ್ನರ್ಸ್ ಇರ್ತಾರೆ, ಎರಡು ಕಡೆನೂ ಅಟೆಂಡ್ ಮಾಡ್ತಿರ್ತಾರೆ ಜಸ್ಟ್ ಹಾಬಿ ಆಗಿ. ಇಂಥವ್ರು ಇವಾಗ ಕ್ಲಾಸಿಕಲ್ ಇವಾಗ ನಿಮ್ಮ ಹತ್ರ ಬರ್ತಾರೆ ಅನ್ಕೊಳ್ಳಿ, ನೀವು ಒಂದು ಕ್ಲಾಸಿಕಲ್ ರಾಗ ಹೇಳ್ಕೊಡ್ತೀರಾ, ಅವ್ರು ನಾಳೆ ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಅವ್ರು ಹೇಳ್ಕೊಟ್ರೆ ಅವ್ರು ಹೇಗೆ ಹೊಂದ್ಕೊಳಕ್ಕಾಗುತ್ತೆ? ಇಲ್ಲಿ ಹೊಂದಾಣಿಕೆದು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಹಾಬಿನ ಪದ ಯೂಸ್ ಮಾಡ್ಬಿಟ್ರಿ. ನಾನು ಸಾಮಾನ್ಯ ನಮ್ಮ ಸ್ಟೂಡೆಂಟ್ಸ್ ಬಂದವ್ರಿಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ಸಂಗೀತ ಹಾಬಿ ಮಾಡ್ಕೋಬೇಡಿ,
ಮೇಕ್ ಇಟ್ ಎ ಪಾರ್ಟ್ ಆಫ್ ಯುವರ್ ಡೇ ಅಂತ. ಅಂದರೆ ಒಂದು ಲೈಫಲ್ಲಿ ಎಲ್ಲ ಹ್ಯಾಬಿಟ್ಸ್ ಹೇಗಿದೆಯೋ, ನೀವು ಬ್ರಷ್ ಮಾಡೋದು, ಸ್ನಾನ ಮಾಡೋದು, ದೇವ್ರ ನಮಸ್ಕಾರ ಮಾಡೋದು, ತಿಂಡಿ ತಿನ್ನೋದು, ಊಟ ಮಾಡೋದು, ಇವೆಲ್ಲ ಹೇಗೆ ದಿನಚರಿಯಲ್ಲಿ ಹೋಗ್ತಿರತ್ತೋ ಅದೇ ಥರ ಸಂಗೀತನ ನೀವು ಅಳವಡಿಸ್ಕೊಂಡ್ಬಿಟ್ರೆ ಕಲಿಯೋದು ಈಸಿ ಅಂತ ಒಂದು. ಇನ್ನೊಂದು, ಈಗ ನೀವು ಹೇಳ್ದಂಗೆ ಈಗ ಅವರು ಇಲ್ಲಿ ಬಂದು ನಾವು ಬೇಸಿಕ್ ಸಾಂಗ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ, ನಾನು ನೀವು ಸ್ಟಾರ್ಟ್ ಮಾಡ್ತೀವಿ, ಅಥವಾ ಇನ್ಯಾರೋ ಗುರುಗಳ ಹತ್ರ ಹೋಗ್ತಾರೆ. ಅವ್ರು ಅದೇ ರಾಗದಲ್ಲಿ ಸಾಕಷ್ಟು ಅವ್ರು ಹಾಡಿರ್ಬೋದು, ಆದರೆ ಆ ರಾಗದ ಡೀಟೇಲ್ಸ್ ಆಗಲಿ ಕೆಲವು ನಿಯಮಗಳು ಅಲ್ಲಿ ಜಾಸ್ತಿ ಹೇಳಿರಲ್ಲ. ಅಲ್ಲಿ ಔಟ್ ಆಫ್ ರಾಗ ಹೋಗಿದ್ರೆ ಶ್ರುತಿ ಕರೆಕ್ಟಾಗಿ ಹಾಡ್ಬಿಟ್ರೆ ಸಾಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಇದು ನಿಯಮ ನೋಡಿ ಹೀಗಿದೆ, ಈ ಕಾಂಪೋಸಿಷನ್ಸ್ ಹೀಗೆ ಯೂಸ್ ಮಾಡಿದ್ದಾರೆ, ಮತ್ತೆ ಆರೋಹಣ ಅವರೋಹಣದಲ್ಲಿ ಇಲ್ಲದಂತ ಸ್ವರಗಳು ಕೂಡ ಎಷ್ಟೊಂದು ಇಲ್ಲಿ ಭಾವದಲ್ಲಿ, ರಾಗ ಭಾವದಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾವು ಗಮನ ಕೊಟ್ಟು ಹಾಡಬೇಕಾಗತ್ತೆ ಅಂತ ಕೆಲವು ಮೋರ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕೊಟ್ಟಾಗ ಅವರು ಆಸಕ್ತಿಯಿಂದ ಬಂದಿರೋದನ್ನ ಖಂಡಿತ ಪಾಸಿಟಿವ್ ಆಗಿ ತಗೋತಾರೆ, ಏನು ತೊಂದರೆ ಇಲ್ಲ. ಈಗ ಎಷ್ಟೊಂದು ಸಲ ಏನಾಗುತ್ತೆ ಅಂದ್ರೆ ಒಂದು ಪ್ರಾಕಾರದಲ್ಲಿ ಸಾಕಷ್ಟು ಹೆಸರು ಮಾಡಿಬಿಟ್ಟು ಕೂಡ ಇನ್ನೊಂದರೊಳಗೆ ಸ್ಕ್ರಾಚಿಂಗ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವರು ಕಲಿಬೇಕು ಅಂತ ಅವರಲ್ಲಿ ಸಂಕಲ್ಪ ದೃಢವಾಗಿದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ರಾಗ ವೇರಿಯೇಷನ್ಸ್ ಆದಾಗ ನಾನು ಹೇಳಿದ್ದೆ ಸರ್, ಈಗ ಮಾಯಮಳವಳ ಸರಿ ಅಂತ ಹೇಳ್ಕೊಟ್ರೆ ಇಲ್ಲಿ ನೆಕ್ಸ್ಟ್ ಡೇ ಶ್ರಾವಣ ಬಂತ ಕಾಡಿಗೆ ಅಂತ ಕೊಡ್ತಾರೆ. ಆಗ ಅವ್ರಿಗೆ ರಾಗದ ವೇರಿಯೇಷನ್ಸ್ ಆದಾಗ ಕಷ್ಟ ಆಗುತ್ತಾ ಅಂತ ನಾನು ಇವಾಗ ಏನಾಗುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮಾಡುವಾಗ ಕೂಡ ಎಷ್ಟೊಂದು ಲೆಕ್ಕಗಳು ಮಾಡಬೇಕಾಗತ್ತೆ. ಅದೇ ಮ್ಯಾಥಮೆಟಿಕ್ಸ್ ಮಾಡುವಾಗ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟೇ ಮಾಡುವಾಗ ಕೆಲವು ಮಾಡಬೇಕಾದ ಲೆಕ್ಕಗಳಲ್ಲಿ ನಿಯಮಾವಳಿಗಳು ಖಂಡಿತ ಜಾಸ್ತಿ ಇರುತ್ತೆ. ಅದ್ರ ಪ್ರಕಾರ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅವರು ಮನಸ್ಥಿತಿ ಅದಕ್ಕೆ ಒಗ್ಗೂಡಿಸ್ಕೋಬೇಕು. ಚಾಲೆಂಜ್ ಇದ್ದೇ ಇರುತ್ತೆ, ಖಂಡಿತ ಚಾಲೆಂಜ್ ಇದ್ದೇ ಇರುತ್ತೆ. ನಾನು ಹೇಳ್ದಲ್ಲ, ಬೇರೆ ಸಬ್ಜೆಕ್ಟ್ಸ್ ನಲ್ಲಿ ಎಕ್ಸ್ಪರ್ಟೈಸ್ ಇಲ್ಲಿಂದ ಬಂದು ಇದು ಮಾಡುವಾಗ ಮೋರ್ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಬಟ್ ದೃಢವಾದ ಸಂಕಲ್ಪನೆ ಅದು ಹೆಲ್ಪ್ ಆಗುತ್ತೆ. ಅಂದ್ರೆ ಎರಡಕ್ಕೂ ಮೈಂಡ್ ಸೆಟ್ ಮಾಡ್ಕೊಳ್ಳೋಕೆ ರೆಡಿ ಆಗಬೇಕು. ಖಂಡಿತ ಇಲ್ಲ, ಕಲಿಯಕ್ ಬರುವಾಗಲೇ ಯಾವುದೇ ಮೇಸ್ಟರ್ ಆಗಲಿ ಒಂದ್ಸಲ ಕೇಳ್ಬಿಟ್ಟು, ಇಲ್ಲ ಇದು ಆಗತ್ತಾ, ನಿಮ್ಗೆ ಸಹನೆ ಬೇಕಾಗತ್ತೆ, ಇದು ಫ್ರಮ್ ಸ್ಕ್ರಾಚ್ ಅಂದ್ರೆ ನೀವು ಇಲ್ಲಿ ಕರ್ನಾಟಕ ಪ್ರಕಾರ LKG ಸ್ಟೂಡೆಂಟು, ನಿಮ್ಮ ಮನಸ್ಸು ಹಂಗೆ ರೆಡಿ ಇದೆಯಾ ಕೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಏನು ಕಷ್ಟ ಇಲ್ಲ. ಹೋಗ್ತಾ ಹೋಗ್ತಾ ಅವ್ರಿಗೆ ಈಗ ಆ ಎಕ್ಸ್ಪರ್ಟೈಸ್ನು ನಾವು ಅದನ್ನ ಹೆಚ್ಚು ಇದಕ್ಕೆ ಬಳಸಿಸ್ಕೊಂಡು ಅವ್ರನ್ನ ಚೆನ್ನಾಗಿ ಈಸಿಯಾಗಿ ರೆಡಿ ಮಾಡ್ಬೋದು. ಈಗ ಭವಿಷ್ಯದ ಬಗ್ಗೆ ಒಂದು 5 ನಿಮಿಷ ಮಾತಾಡ್ಬಿಡೋಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಭವಿಷ್ಯ ಇದೆಯಾ ಅಂತ ಕೂಡ ಕಿರಣ್ಜಿ ಕ್ವಶನ್ ಹಾಕಿದ್ದಾರೆ. ಯಾವುದು ನಿನ್ನೆ ಚೆನ್ನಾಗಿದ್ದು ಇವತ್ತು ಚೆನ್ನಾಗಿದೆಯೋ ನಾಳೆನೂ ಚೆನ್ನಾಗಿರುತ್ತೆ, ಅದರೊಂದು ಅನುಮಾನ ಇಲ್ಲ. ಅದರೊಳಗೆ ಗುಣಾತ್ಮಕವಾದ ಏನಂತ ಹೇಳಿದ್ರೆ, ಸರಿಯಾದ್ದು ಒಳ್ಳೆಯದು ಯಾರಿಗೂ ಕೆಡುಕು ಮಾಡದಿರೋಂತಹ ವಸ್ತುಗಳು ಖಂಡಿತ ಬೆಳೆಯುತ್ತೆ. ಹಾಗಿರೋದ್ರಿಂದ ನಮ್ಮ ಭಾರತೀಯ ವಿದ್ಯೆಗಳಲ್ಲಿ ದೊಡ್ಡ ಪಾಸಿಟಿವ್ ನೇಚರ್ ಏನಂದ್ರೆ, ಯಾರಿಗೂ ಕೆಡುಕು ಮಾಡಲ್ಲ, ಯಾರಿಗೂ ಕೇಡು ಬಯಸಲ್ಲ, ಯಾರಿಗೂ ಯಾವ ರೀತಿನೂ ಅವಮಾನನ ತೊಂದರೆನೋ ಮಾಡಲ್ಲ. ಮತ್ತೆ ಎಲ್ಲ ದೈಹಿಕ, ಮಾನಸಿಕ, ಬೌದ್ಧಿಕ ಬೆಲೆ ನೆಲನ ಜಾಸ್ತಿ ಮಾಡಿಸೋದ್ರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ತುಂಬಾ ಅದ್ಭುತವಾದ ಫ್ಯೂಚರ್ ಇದೆ. ನಾನು ಈಗಾಗಲೇ ನಿಮ್ಗೆ ಉದಾಹರಣೆ ಕೊಟ್ಟಂಗೆ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್, ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ ನಾವು ತಗೊಂಡಾಗ ಇವತ್ತಿಗೆ ಇವಾಗಲೇ ನಾವು 2024 ಇನ್ನೇನು ಮುಗಿಸ್ತಾ ಇದ್ದೀವಿ. ಮುಂದೆ ನನ್ನ ಪ್ರಕಾರ ಇನ್ನೂ ಗ್ಲೋಯಿಂಗ್ ಡೇಸ್ ಇದೆ, ಇನ್ನೂ ಅದ್ಭುತವಾಗಿ ಬೆಳೆಯುತ್ತೆ. ಸಾಕಷ್ಟು ಜನ ಇನ್ನೂ ಹೆಚ್ಚು ಸಾಧನೆ ಮಾಡ್ತಾರೆ. ಯಾಕಂದ್ರೆ ಇವಾಗ ನಾವು ಈ ಇಂಟರ್ನೆಟ್ ಇದೆಲ್ಲ ಡಿಸ್ಕಸ್ ಮಾಡುವಾಗ ನಮ್ಮ ಹಿಂದೆ ಗುರುಗಳೆಲ್ಲ ಹೇಗೆ ಅನುಭವ ಹೇಳ್ತಾ ಇದ್ರು ಅಂದ್ರೆ, ನೋಡು ಅವತ್ತಿನ ದಿನ ನಮ್ಗೆ ಯಾವ ಥರ ಇತ್ತು ಅಂದ್ರೆ, ಸೀನಿಯರ್ ಸ್ಟೂಡೆಂಟ್ಸ್ ಬಂದು ಗುರುಗಳ ಹತ್ರ ಡಿಸ್ಕಸ್ ಮಾಡುವಾಗ ಹೈಯರ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ನಮಗೆ ಕಿವಿಗೆ ಬೀಳಿಸ್ತಾ ಇತ್ತು. ಅಥವಾ ಕಚೇರಿಗಳಿಗೆ ಹೋದಾಗ ಹೈಯರ್ ರೇಂಜ್ ಆಫ್ ಆಸ್ಪೆಕ್ಟ್ಸ್ ಏನಿದೆ ಸಂಗೀತದಲ್ಲಿ ವಿಷಯ ಗೊತ್ತಾಗ ಶುರು ಆಗ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ, ನಿಮಗೆ ಇಂಟರ್ನೆಟ್ ಓಪನ್ ಮಾಡಿ ಯೂಟ್ಯೂಬ್ ಹಾಕೊಂಡು ನೀವು ಇಲ್ಲ ಈ ಸಂಗೀತಗಾರ, ಎಸ್ಪೆಷಲಿ ಈಗ ಗುರುಗಳೆಲ್ಲ ಹೇಳಿರ್ತಾರೆ ಸಾಮಾನ್ಯ, ಈ ಥರದವ್ರದ್ದೆಲ್ಲ ಕೇಳಿ, ಈ ಥರದನ್ನ ಕೇಳಿದ್ರೆ ನಿಮಗೆ ಈ ಥರದ ಎಕ್ಸ್ಪರ್ಟೈಸ್ ಇರೋರನ್ನ ಕೇಳಿದ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ. ನೀವು ಕೇಳಿಸ್ಕೊಳ್ಳೋಕೆ ಸಾಕಷ್ಟು ಅವಕಾಶ ಇದೆ. ಕೂತ್ಕೊಂಡು, ನಿಂತ್ಕೊಂಡು, ಮಲ್ಕೊಂಡು, ತಿನ್ಕೊಂಡು, ಓಡಾಡ್ಕೊಂಡು, ನೀವು ಕಾರಲ್ಲಿ ಓಡಿಸ್ಕೊಂಡು ಕೂಡ ಸಂಗೀತ ಕೇಳಿಸ್ಕೊತಾ ಹೋಗ್ಬೋದು. ವರ್ಕ್ ಮಾಡುವಾಗ ಕೂಡ ಕೇಳಿಸ್ಕೊತಾ ಇರ್ಬೋದು. ಈವನ್ ಕೆಲವ್ರಿಗೆ
ಮ್ಯಾಥ್ಸು ಇದೆಲ್ಲ ವರ್ಕ್ ಮಾಡುವಾಗ ಸಂಗೀತ ಹಿಂದ್ಗಡೆ ರನ್ ಆಗ್ತಾ ಇದ್ರೆ ಬಹಳ ಚುರುಕಾಗಿ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ಸಂಗೀತ ಕೇಳಿಸ್ಕೊಂಬಕ್ಕೆ ಒಂದು ನಿಯಮಿತವಾಗಿ ಕೂತ್ಕೊಂಡೇ ಕೇಳಿಸ್ಕೋಬೇಕು ಅಂತೇನಿಲ್ಲ. ನಿಮ್ಮ ಅಟ್ಯಾಚ್ಮೆಂಟ್ ನೀವು ಎಷ್ಟು ಡೀಪ್ ಆಗಿ ಇಟ್ಟಿರ್ತೀರೋ ಅದ್ರ ಪ್ರಕಾರ ನಿಮ್ಗೆ ಅದು ಒಳಗಡೆ ಕೇಳಿಸ್ಕೊತಾ ಹೋಗುತ್ತೆ. ಹಾಗಾಗಿ ಹೈಯರ್ ಆಸ್ಪೆಕ್ಟ್ಸ್ ನಿಮಗೆ ಒಂದು ಕಡೆಯಿಂದ ಬೇಸಿಕ್ ಗುರುಗಳ ಹತ್ರ ಪಾಠ ಆಗ್ತಿದ್ರೆ ಹೈಯರ್ ಆಸ್ಪೆಕ್ಟ್ಸ್ ಪರಿಚಯನೂ ಆಗ್ತಾ ಹೋಗುತ್ತೆ, ಹೆಚ್ಚು ನಿಮ್ಗೆ ಸಾಧನೆ ಮಾಡೋಕೆ ಉತ್ಸಾಹ ಸಿಗುತ್ತೆ. ಆದರೆ ಎಲ್ಲ ಶಕ್ತಿನೂ ಬಳಸ್ಕೊಂಡು ಎಲ್ಲ ಸಮಯ ಬಳಸ್ಕೊಂಡು ಆದಷ್ಟು ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಮನವಿ. ಮುಂದಿನ ಪೀಳಿಗೆಯವರು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಮತ್ತೆ ಅವಕಾಶಗಳು ಸಾಕಷ್ಟಿದೆ. ಇವತ್ತು ನೀವು ನೋಡಿದ್ರೆ ಒಬ್ರು ಕೂತ್ಕೊಂಡು ಮನೆಯಲ್ಲಿ ರೆಕಾರ್ಡ್ ಮಾಡ ಎಲ್ಲೋ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಆಗುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ, ಫೇಸ್ಬುಕ್ಕಲ್ಲಿ ಬರುತ್ತೆ. ಇನ್ನೂ ದೊಡ್ಡವರೆಲ್ಲ ಇದ್ದಾರೆ, ಇವಾಗ ಇನ್ಸ್ಟಾಗ್ರಾಮ್ ಅಂತೆಲ್ಲ ಇದ್ದಾರೆ, ಇನ್ನೂ ದೊಡ್ಡವರು ಟ್ವಿಟರ್ ಅಂತಿದ್ದಾರೆ. ಇವರೆಲ್ಲ ಚೆನ್ನಾಗಿ ಹರಡಿಸ್ತಾರೆ, ಚೆನ್ನಾಗಿ ಹೊಡಿಸ್ತಾರೆ, ಚೆನ್ನಾಗಿ ಹೆಸರು ಕೊಡ್ತಾರೆ, ಚೆನ್ನಾಗಿ ತಲುಪಿಸ್ತಾರೆ. ಅದು ಆ ತಲುಪೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಇನ್ನೂ ಹೆಚ್ಚು ಜನ ಉತ್ಸಾಹಕ್ಕೆ ಬರ್ತಾರೆ, ಹೆಚ್ಚು ಜನ ಚೆನ್ನಾಗಿ ಸಾಧನೆ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಭರವಸೆ ನನಗೆ ಕಾಣಿಸ್ತಾ ಇದೆ. ಇಲ್ಲ, ನೀವು ಹೇಳಿದ್ರೆ ಆಕ್ಚುಲಿ ನಮ್ಮ ಶಾಲೆಗಳಲ್ಲಿ ಆಗ್ತಾ ಇದೆ ಸರ್. ಪೇಪರ್ ವ್ಯಾಲ್ಯೂಯೇಷನ್ಸ್ ಮಾಡ್ತಿರ್ತಾರಲ್ಲ ಸರ್ ಸಬ್ಜೆಕ್ಟ್ ಟೀಚರ್ಸ್, ಅಯ್ಯೋ ಬೋರ್ ಆಗ್ತಾ ಇದೆ ಸರ್, ಯಾವ್ದಾದ್ರು ಒಂದು ಸಾಂಗ್ ಹೇಳಿ, ಇಲ್ಲ ಕೀಬೋರ್ಡ್ ಅಲ್ಲಿ ಪ್ಲೇ ಮಾಡಿ ಬೋರ್ ಹೊಡಿತಿದೆ ಸರ್ ಅನ್ನೋ ಒಂದು ಮೈಂಡಿಗೆ ಬರ್ತಾರೆ ಸರ್. ಖಂಡಿತ ಖಂಡಿತ ಇಲ್ಲ, ಸಂಗೀತಕ್ಕೆ ಆ ಶಕ್ತಿ ಇದೆ. ಇದಕ್ಕೆ ಸಾಕಷ್ಟು ಈಗ ನಮ್ಮ ಕರ್ನಾಟಕ ಸಂಗೀತದಲ್ಲಾಗಲಿ, ಹಿಂದೂಸ್ತಾನಿಯವರಾಗಲಿ, ವೆಸ್ಟರ್ನ್ ಮೂರು ಕಡೆಯವರು ಕೂಡ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಯಾವ್ದಾದ್ರ ಮೇಲೆ ಮಾಡಿದ್ದಾರೆ ಅಂದ್ರೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಹಾಗೂ ಹ್ಯೂಮನ್ ಬೀಯಿಂಗ್ಸ್, ಈ ಮೂರು ಮೇಲೂ ರಿಸರ್ಚ್ ಮಾಡಿದ್ದಾರೆ. ಮೂರು ಕಡೆನೂ ಅವ್ರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಇವಾಗ ನಮ್ಮ ಚೌಡೇನವ್ರ ಬಗ್ಗೆ ಡಿಸ್ಕಸ್ ಮಾಡುವಾಗಲೇ ಯಾರೋ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಗಿಡಗಳ ಮುಂದೆ ಕೂತ್ಕೊಂಡು ನುಡಿಸಿ 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 ಆ ಗಿಡದ್ದು ಸಿಕ್ಕಾಪಟ್ಟೆ ಫಲವತ್ತಾಗಿ ಅದು ಬೆಳೆ ಹಂಗೆ ಸಾಕಷ್ಟು ಮಾಡಿದ್ದಾರೆ ಅವರು. ಮತ್ತೆ ನಿಮ್ಗೆ ಗೊತ್ತಿರಂಗೆ ಸಾಕಷ್ಟು ಜನ ಸಂಗೀತಗಾರಗಳು ರಾಗಗಳನ್ನ ನುಡಿಸಿ ಮಳೆ ಬರ್ಸಿರೋದು ನೋಡಿದ್ದೀರಿ. ಅದೇ ತರ ಈ ಗೋಶಾಲೆಗಳಲ್ಲಿ ಆ ಥರ ಜಾಗಗಳಲ್ಲೆಲ್ಲ ನುಡಿಸಿ ಹೆಚ್ಚು ಫಲಕಾರಿಯಾಗಂಗೆ, ಹೆಚ್ಚು ಹಾಲು ಬರೋ ಹಾಗೆ, ಮತ್ತೆ ಆ ಪ್ರಾಣಿಗಳ ಆರೋಗ್ಯ ಚೆನ್ನಾಗಿರೋ ಹಾಗೆ ಮಾಡಿದ್ರು. ಇದಲ್ಲದೆ ಮನುಷ್ಯರು ಕೂಡ ಸಾಕಷ್ಟು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಅಂದ್ರೆ ಗಟ್ಮುಟ್ಟಾಗಿರೋರು ಸಂಗೀತ ಎಂಜಾಯ್ ಮಾಡಿ ಅದರಿಂದ ಗುಣಾತ್ಮಕವಾದ ಒಂದು ಬದಲಾವಣೆಗಳು ಹೊಂದಿರೋದು ಒಂದ್ ಕಡೆ. ಆದ್ರೆ ಥೆರಪಿಯಾಗಿ ಕೂಡ ಸಾಮಾನ್ಯ ಯಾವ ಕಾಯಿಲೆ ಅಂದ್ರೂ ಕೂಡ ಅದು ತುಂಬಾ ಡೀಪ್ ರೂಟೆಡ್ ಸಬ್ಜೆಕ್ಟ್. ಸುಮ್ಮನೆ ನಾನು ಒಂದು 2-3 ನಿಮಿಷದಲ್ಲಿ ಹೇಳಕ್ ಟ್ರೈ ಮಾಡ್ತೀನಿ. ಈ ಕಾಯಿಲೆಗಳು ವಾಸಿ ಅಂತ ಬಂದಾಗ ಇಲ್ಲಿ 3 ಟೆಕ್ನಿಕ್ ಹೇಳ್ತಾರೆ, ಅಂದ್ರೆ 3 ಅಳವಡಿಸ್ಬೇಕು: ಮಣಿ, ಮಂತ್ರ ಮತ್ತೆ ಔಷಧ ಅಂತ. ಡಿಸೀಸಸ್ ಟ್ರೀಟ್ಮೆಂಟ್ಗೆ ಈ 3ನ ಹೇಳ್ತಾರೆ. ಮಣಿ ಅಂದಾಗ ಆ ಕಾಯಿಲೆಗೆ, ಆ ವ್ಯಕ್ತಿಗೆ ಯಾವ ಒಂದು ಕ್ರಿಸ್ಟಲ್ ಜಮ್ ಹೆಲ್ಪ್ ಆಗುತ್ತೆ ನೋಡಿಕೊಂಡು ಆ ಮಣಿ ಅದು ಯೂಸ್ ಮಾಡಬೇಕು. ಮತ್ತೆ ಯಾವ ಔಷಧಿ, ಯಾವ ವೈದ್ಯ ಈ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದೇ ತರ ಮಂತ್ರ, ಇಲ್ಲಿ ವೇದ ಮಂತ್ರಗಳು ಆಗುತ್ತೆ, ಮತ್ತೆ ಹಲವಾರು ಸ್ತೋತ್ರ ಪಠಣಗಳು, ಹಾಗೂ ಈ ಮಂತ್ರದ ವಿಭಾಗದಲ್ಲೇ ಸಂಗೀತನೂ ಬಂದ್ಬಿಡುತ್ತೆ. ಮ್ಯೂಸಿಕಲ್ ಥೆರಪಿ, ಮ್ಯೂಸಿಕ್ ಥೆರಪಿ ಅಂತ ಏನು ಕರಿತೀವಿ ಅದು ಈ ಮಂತ್ರ ಪಾರ್ಟಲ್ಲೇ ಬಂದ್ಬಿಡುತ್ತೆ. ಎಷ್ಟೊಂದು ಕಾಯಿಲೆಗಳು ಅದರ ಬಾಧೆನ ಇನಿಷಿಯಲಿ ಯಾವುದೇ ಕಾಯಿಲೆನೂ ಟಕ್ಕಂತ ಯಾವುದೋ ಕಾಯಿಲೆ ವಾಸಿ ಮಾಡೋಕ್ಕಾಗಲ್ಲ. ಈಗ ಎಂಥ ಎಕ್ಸ್ಪರ್ಟ್ ಮೆಡಿಸಿನ್ ಕೊಟ್ಟ ತಕ್ಷಣ ಕಾಯಿಲೆ ವಾಸಿ ಆಗಲ್ಲ. ಏನಾಗುತ್ತೆ ಅಂದ್ರೆ ಅದರ ಸೈಡ್ ಎಫೆಕ್ಟ್ಸ್, ದುಷ್ಪರಿಣಾಮಗಳು ಸ್ವಲ್ಪ ಕಮ್ಮಿಯಾಗಿ ಕೊನೆಗೆ ಅದು ವಾಸಿ ಆಗ್ಬೇಕಾದ್ರೆ ಸಾಕಷ್ಟು ದಿನ ಬೇಕು. ಬಟ್ ಈ 3 ಒಟ್ಟಿಗೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಆಲ್ ದೀಸ್ 3 ಟೆಕ್ನಿಕ್ಸ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ತುಂಬಾ ಜನ ಮಾಡಿರುವಂಥ ರಿಸರ್ಚ್ ನಲ್ಲಿ ನಾನು ಕಂಡುಕೊಂಡಿದ್ದೀನಿ. ಹಾಗಾಗಿ ಇದು ಬಹಳ ಪಾಸಿಟಿವ್ ಫ್ಯಾಕ್ಟರ್ ಇದು. ಸೊ ಮನುಷ್ಯನ ಬಗ್ಗೆ ನಾವು ಸುಮ್ಮನೆ ಒಂದು ಸೈಕಾಲಜಿಕಲಿ ಒಂದು ಸ್ಟಡಿ ಮಾಡ್ತೀವಿ ಅಂದ್ರೆ, ಮನುಷ್ಯ ಎಷ್ಟೇ ಒಳ್ಳೆ ಮನಸ್ಸಿರ್ಬೋದು, ಎಲ್ಲ ಇರ್ಬೋದು, ಬೇಸಿಕಲಿ ಮನುಷ್ಯ ಎನಿ ಹ್ಯೂಮನ್ ಬೀಯಿಂಗ್ ಅವನು ಸ್ವಾರ್ಥಿ. ಅವನಿಗೆ ಏನು ಒಳ್ಳೇದಾಗತ್ತೋ ಅವನು ಅದನ್ನ ಪಡ್ಕೋತಾನೆ, ಉಳಿಸ್ಕೋತಾನೆ, ಬೆಳೆಸ್ಕೋತಾನೆ. ಸೊ ಸಂಗೀತ ಮನುಷ್ಯ ಪಡೆದು ಉಳಿಸಿ ಬೆಳೆಸಿದಾನೆ ಅಂದ್ರೆ ಸಂಗೀತ ಮನುಷ್ಯನಿಗೆ ಆ ಕಾಲದಿಂದಲೂ ಉಪಯೋಗಕ್ಕಿದೆ ಅಂತ ಅರ್ಥ. ಸೊ ಆ ಕಾಲದಿಂದ ಬಂದ ಮನುಷ್ಯ ಮುಂದನೂ ಮನುಷ್ಯ ಇರೋದ್ರಿಂದ ಖಂಡಿತವಾಗಿ ಸಂಗೀತನೂ ಹೀಗೆ ಪ್ರವಹಿಸುತ್ತೆ, ಚೆನ್ನಾಗಿ ಬೆಳವಣಿಗೆ ಪಡೆಯುತ್ತೆ ಅಂತ ಒಂದು ಭರವಸೆ ಇದೆ ಸರ್. ಆಮೇಲೆ ಒಂದು ಈ ರಿಯಾಲಿಟಿ ಶೋಗಳಲ್ಲಿ ಈಗ ಸಾಮಾನ್ಯವಾಗಿ ಮೋಸ್ಟ್ ಪ್ರಾಬಬ್ಲಿ ಮ್ಯೂಸಿಕ್ ಟೀಚರ್ಸ್ ಹತ್ರ ಕಲಿಯೋಕೆ ಬರುವಂತ, ನಾನು ಎಲ್ಲ ಪೇರೆಂಟ್ಸ್ನು ಹೇಳ್ತಾ ಇಲ್ಲ, ಕೆಲವು ಪೋಷಕರುಗಳು ನನ್ನ ಹತ್ರ ಕ್ಲಾಸಿಗೆ ಬಂದವರೇ ಆಗಲಿ, ಅವ್ರಿಗೆ ನೀವು ಡೀಪಾಗಿ ಕಲ್ಸೋದು ಬೇಕಾಗಿಲ್ಲ, ನನ್ನ ಮಕ್ಕಳು ರಿಯಾಲಿಟಿ ಶೋಗೆ ಹೋಗಬೇಕು, ಪ್ರೈಸ್ ತೆಗಿಬೇಕು ಅನ್ನೋ ಇಂಟೆನ್ಷನಲ್ಲೇ ಇದೆ.
ನೀವು ರಿಯಾಲಿಟಿ ಶೋಗೆ ನೀವು ಕಳಿಸೋದಿಲ್ಲ ಅಂತಂದ್ರೆ ನೀವು ಟೀಚರೇ ಅಲ್ಲ ಅನ್ನೋ ಥಿಂಕ್ ಮಾಡ್ತಾರೆ ಸರ್. ಯಾಕಂದ್ರೆ ನನ್ನ ಹತ್ರ ಸುಮಾರು ಜನ ಕ್ಲಾಸ್ಗೆ ಬಂದರು ಸರ್. ಅಂದ್ರೆ ಕೇಳಿದ್ರು, ಒಂದು ನಾನು ಸರಳೆ ಹೇಳಿಸಿ, ಜಂಟಿ ಸರಳೆ ಹೇಳಿಸಿ, ದಾಟಿ ವರ್ಷ ಹೇಳ್ತಾ ಇದ್ದೆ, ಸ್ವಲ್ಪ ಶ್ರುತಿ ಕೂಡ್ತಾ ಇತ್ತು ಹುಡುಗಿಗೆ. ಅವಾಗಿಂದ ಕೂಡಕ್ಕೆ ಸ್ಟಾರ್ಟ್ ಆಗಿತ್ತು. ಸರ್ ನಮ್ಮ ಮಕ್ಳಿಗೆ ಈಗ ಒಂದು ಆಡಿಷನ್ ಶುರುವಾಗಿದೆ ಸರ್, ಆ ಆಡಿಷನ್ಗೆ ಕಳಿಸ್ಬೋದಾ ಸರ್ ಅಂದ್ರು. ನಾನು ಆಡಿಷನ್ಗೆ ಈಗ ಕಳ್ಸಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು, ಬೇಕಾದ್ರೆ ಹಾಲಿನ ಜನಪದಗೀತೆ ಹಾಡ್ಕೋಬಹುದು, ಬಟ್ ನಾವು ಅದನ್ನ ಮಾಡೋಕ್ಕಾಗಲ್ಲ ಸರ್. ಎಷ್ಟೋ ಜನ ಹಳ್ಳಿಯವರು, ಕುರಿ ಕಾಯೋರೆಲ್ಲ ಶೋಗೆ ಹೋಗಿದ್ದಾರೆ, ನಮ್ಮ ಮಕ್ಕಳು 3-4 ವರ್ಷದಿಂದ ಬಂದಿದ್ದಾರೆ, ನಮ್ಮ ಮಕ್ಕಳು ಯಾಕೆ ಸರ್ ಶೋಗೆ ಹೋಗಕ್ಕಾಗಲ್ಲ ಅಂತ. ಅದಕ್ಕೆ ಇಲ್ಲ, ಅದಕ್ಕೆ ತುಂಬಾ ಪರಿಶ್ರಮ ಬೇಕು, ಅವ್ರಿಗೆಲ್ಲ ಕೋಚಿಂಗ್ ಕೊಡ್ತಾರೆ ಅಂತ ಏನ್ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಕೊನೆಗೆ ಜಾಸ್ತಿ ಡ್ರಾಪ್ ಔಟ್ ಮಾಡಿಸ್ಬಿಟ್ರು ಸರ್. ಬೇಡ, ನೀವು ತುಂಬಾ ಎಳಿತೀರಿ, ನೀವು ಒಂದೇ ಸಲನೆ 1 ವಾರ ಹೇಳ್ಕೊಡ್ತೀರಿ, ಬೇಡ ನಮ್ಗೆ ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿ ಹೊರಟೋಗ್ಬಿಟ್ರು. ಹಾಗಾಗಿ ನನಗೆ ಆ ಏರಿಯಾ ಯಾಕೆ ಸರಿ ಹೋಗಿ ನನ್ನ ಕ್ಲಾಸ್ ಬಿಟ್ಬಿಟ್ಟೆ ಸರ್ ನನಗೆ. ಸೊ ಈ ಥರ ರಿಯಾಲಿಟಿ ಶೋಗಳಿಂದ ಪ್ರಯೋಜನವೂ ಇದೆ, ಒಂದು ಡಿಸ್ಅಡ್ವಾಂಟೇಜು ಇದೆ. ಅದರಿಂದ ನಿಮ್ಮ ಅಭಿಪ್ರಾಯದಲ್ಲಿ ರಿಯಾಲಿಟಿ ಶೋಗಳ ಬಗ್ಗೆ ಏನು ಅಭಿಪ್ರಾಯ ಇದೆ ಸರ್? ಒಂದು ಪಾಸಿಟಿವ್ ನಾವು ತಗೊಂಡ್ರೆ ಖಂಡಿತ ಎಕ್ಸ್ಪೋಜರ್ ತುಂಬ ಇಂಪಾರ್ಟೆಂಟ್. ಯಾರಿಗೆ ಆಗಲಿ ಯಾವುದೇ ವಿದ್ಯೆ ಇದ್ದಿದ್ರು ಎಕ್ಸ್ಪೋಜರ್ ಬಹಳ ಇಂಪಾರ್ಟೆಂಟ್. ಮತ್ತೆ ನೀವು ಹೇಳಿದ್ರಿ ಕುರಿ ಕಾಯೋರು ಬಂದು ಹಾಕ್ಬಿಟ್ರು ಅಂತ. ಸರ್, ನಾವು ಭಾರತೀಯ ಸಂಸ್ಕೃತಿನಲ್ಲಿ ನಾವು ಪುನರ್ಜನ್ಮನ ನಾವು ನಂಬಿರೋಂಥವ್ರು ಅಲ್ವಾ? ಸೊ ಅವರು ಯಾವುದೋ ಜನ್ಮದಲ್ಲಿ ಕಲಿತು ಈ ಜನ್ಮದಲ್ಲಿ ಹಾಡೋ ಅಂತ ಒಂದು ಚೈತನ್ಯ ಖಂಡಿತ ಆ ವ್ಯಕ್ತಿಗೆ ಬಂದಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವ್ರು ಹಾಡೋದು ಅಂದ್ರೆ ಅದು ನಾವು ಅಲ್ಲಿ ನೆಗೆಟಿವ್ ನನ್ಗೇನು ಕಾಣಿಸೋದೇ ಇಲ್ಲ. ಬಂದೆ ನೀವು ಹೇಳ. ಇವಾಗ ಒಬ್ರು ಹಾಡೋದು ಅಂದಾಗ ನಾವು ಕಲ್ತು ಹಾಡಬೇಕು ಅನ್ನೋ ಅಭಿಪ್ರಾಯ ಎಲ್ರಿಗೂ ಬರಬೇಕು. ನಾವು ಒಬ್ರು ಅವ್ರ ಕೈಲಿ ಹಾಡಕ್ಕಾದ್ರೆ ನಾವು ಹಾಡ್ಬೋದು, ಆದ್ರೆ ನಾನು ಚೈತನ್ಯ ಗಳಿಸ್ಕೋಬೇಕು. ಅದಕ್ಕೆ ಏನ್ ಮಾರ್ಗ ಮತ್ತೆ ಯಾವ ಲೆವೆಲ್ ಆಫ್ ಪರ್ಫೆಕ್ಷನ್ ಹೋದ್ಮೇಲೆ ಅಲ್ಲಿಗೆ ಹೋಗ್ಬೇಕು. ಅವಾಗ ಅಟ್ಲೀಸ್ಟ್ ಇವಾಗ ಏನಾಗುತ್ತೆ, ಆಡಿಷನ್ ಕೆಲವು ಸಲ ಫಸ್ಟ್ ರೌಂಡ್ ಅಲ್ಲೇ ಈಚೆ ಕಳಿಸ್ಬಿಡ್ತಾರೆ. ಅಂದ್ರೆ ಇಲ್ಲ, ಮಿನಿಮಮ್ ರಿಕ್ವೈರ್ಮೆಂಟ್ಸ್ಗೂ ಸಾಕಾಗ್ತಿಲ್ಲ ಅಂತ. ನಾ ಹೇಳೋದು, ಒಂದು ಮಿನಿಮಮ್ ಪರಿಶ್ರಮದಲ್ಲಿ ಕಲ್ತ್ಕೊಂಡು ಹೋದ್ರೆ ಅಲ್ಲಿ ಸಾಕಷ್ಟು ಒಳಗಡೆ ಹೋಗ್ಬೋದು, ಚೆನ್ನಾಗಿ ಹಾಡ್ಬೋದು, ಚೆನ್ನಾಗಿ ಹೆಸರು ಮಾಡ್ಬೋದು. ಖಂಡಿತ ಒಂದು ಒಳ್ಳೆ ಅವಕಾಶನೇ ಅದು. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾವುದೇ ವಿದ್ಯೆನ ನೀವು ಎಲ್ಲೋ ಒಂದು ಹೋಗಿ ಹಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾರೋ ವೇದ ಕಲಿಬೇಕು, ಯಾವ್ದಕ್ಕೆ ವೇದ ಕಲಿತಿದ್ದೀರಿ ಅಂದರೆ, ಇಲ್ಲ ಮುಂದಿನ ತಿಂಗಳು ನಮ್ಮ ಕಡೆ ಒಂದು ಮದುವೆ ಇದೆ, ನಾನೇ ಮದುವೆ ಮಾಡಿಸ್ಬಿಡೋಣ ಅಂತ ಅನ್ಕೊಂಡು ವೇದ ಕಲಿಯಕ್ಕೆ ಬಂದೆ ಅಂತ ಹೇಳಿದ್ರೆ ಅದು ಆಲೋಚನೆ ಹೇಗಿರುತ್ತೆ ಸ್ವಲ್ಪ ಯೋಚಿಸಿ. ಅಥವಾ ಯಾರಾದ್ರು ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ತಾ ತಕ್ಷಣ ಪ್ರಿನ್ಸಿಪಾಲ್ ಇಂಟರ್ವ್ಯೂ ಮಾಡ್ತಾರೆ, ಏನಪ್ಪ ಏನು ಇಂಜಿನಿಯರಿಂಗ್ ಬಂದೆ? ಇಲ್ಲ ಸರ್, ನಾನು ಇವಾಗ ಕೌನ್ಸಿಲಿಂಗ್ ಆಗಿ ನೆಕ್ಸ್ಟ್ ಮಂತ್ ನಮ್ಮ ಮನೆ ಕಟ್ಸಕ್ಕೆ ಶುರು ಮಾಡ್ತಿದ್ದೀನಿ. ಐ ವುಡ್ ಲೈಕ್ ಟು ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಟ್ ಮೈ ಓನ್ ಹೋಮ್, ಅದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ. ಸೊ 1 ತಿಂಗಳಲ್ಲಿ ನನಗೆ ನೀವು ಎಷ್ಟು ಹೇಳ್ಕೊಡ್ತೀರೋ ಡಿಪೆಂಡಿಂಗ್ ಆನ್ ದಟ್ ನಾನು ಮನೆ ಕಟ್ಸ್ಬಿಡ್ತೀನಿ ಸರ್ ಅಂದಾಗ ಅದು ಸಾಧ್ಯನಾ ಅಂತ ಕೂಡ ನಾವು ಬ್ರಾಡರ್ ಪರ್ಸ್ಪೆಕ್ಟಿವ್ನ ಯೋಚಿಸ್ಬೇಕಾಗುತ್ತೆ. ಸೊ ಯಾವುದೇ ವಿದ್ಯೆ ಡೀಪ್ ರೂಟೆಡ್ ಆಗಿ ಹೋದಷ್ಟು ನಿಮಗೆ ಮನ್ನಣೆ ಖಂಡಿತ ಚೆನ್ನಾಗಿ ಸಿಗತ್ತೆ. ಇದು ವಾಸ್ತವಿಕತೆ. ಅಂದ್ರೆ ರಿಯಾಲಿಟಿ ಶೋಗಳಿಗೆ ಅಂತಾನೆ ಮ್ಯೂಸಿಕ್ ಕಲಿಯೋದು ಬೇಡ ಅಂತ ನನ್ನ ಸಜೆಷನ್ ಕೇಳಿದ್ರೆ ಬೇಡ. ಅಂದ್ರೆ ಅದರಿಂದ ನೀವು ಈಗ ಏನಾಗುತ್ತೆ, ನಮ್ಮ ಗುರುಗಳು ಒಳ್ಳೆ ಅನುಭವ ಹೇಳ್ತಾ ಇದ್ರು. ಒಬ್ರು ಒಳ್ಳೆ ರೇಷ್ಮೆ ಶರ್ಟು, ರೇಷ್ಮೆ ಪಂಚೆ ಎಲ್ಲ ಉಟ್ಕೊಂಡು ವೀಣೆನ ತೊಗೊಂಡ್ಬಂದ್ಬಿಟ್ಟಿದ್ರಂತೆ. ನನ್ಗೆ ವೀಣೆ ಹೇಳ್ಕೊಡಿ. ಇವು ಸಾಮಾನ್ಯವಾಗಿ ನಾನೇ ನಮ್ಮ ಸ್ಟೂಡೆಂಟ್ಸ್ ಕ್ವಶನ್ ಕೇಳ್ತೀನಿ, ಅವ್ರ ಅಪ್ಪ ಅಮ್ಮ ಅಂದ್ರೆ ನಾನು ಕ್ವಶನ್ ಕೇಳ್ತೀನಿ. ನಮ್ಮ ಗುರುಗಳು ನನಗಿಂತಲೂ ಸ್ವಲ್ಪ ಹೆಚ್ಚು ಆಳಕ್ಕೆ ಹೋಗಿ ವಿಚಾರಿಸಿ ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋರು. ಸಾಕಷ್ಟು ಕ್ವಶನ್ ಕೇಳಿದ್ದಾರೆ, ಯಾಕೆ ಆಸಕ್ತಿ ಬಂತು, ಏನು ಇದ್ದಕ್ಕಿದ್ದಂಗೆ. ಅದರಲ್ಲಿ ಸಡನ್ ಆಗಿ ನೋಡಿದಾಗ ಅವ್ರಿಗೆ ಒಂಥರ ಡ್ರಾಮಾ ಕ್ಲಾಸಲ್ಲಿ ಕೂತ್ಕೊಂಡಿದೆ ಅಂತ ನಮ್ಮ ಗುರುಗಳಿಗೆ ಒಂಥರ ಅನುಮಾನ ಆಗುತ್ತೆ. ಆ ಥರ ಅವರು ಅಲಂಕಾರ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನಪ್ಪ, ಯಾಕೆ ಇಷ್ಟು ಉತ್ಸಾಹ, ಏನು ಹೇಗೆ ಬಂತು, ಯಾವ ವಿದ್ವಾಂಸನ ಕೇಳಿಸ್ಕೊಟ್ರಿ ಕಚೇರಿ? ಇಲ್ಲ ಸರ್, ನನಗೆ ತುಂಬ ಇಷ್ಟವಾದ ಹೀರೋ ಒಂದು ಫಿಲ್ಮ್ನಲ್ಲಿ ವೀಣೆ ನುಡಿಸ್ಬಿಟ್ರು, ಅದೇ ಥರ ಅವ್ರ ಥರನೇ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ನನಗೂ ವೀಣೆ ಹೇಳ್ಕೊಟ್ಬಿಟ್ಟು ನಾನು ನುಡಿಸ್ಬಿಡ್ತೀನಿ. ಸೊ ಅವರು ಯಾವ ಥರ ಅಂದರೆ, ಸುಮ್ಮನೆ ಒಂದು ಲೋಟ ಟೀ ಆರ್ಡರ್ ಕೊಟ್ಟ ತಕ್ಷಣ ಒಂದು ಲೋಟ ಟೀ ಬಂದ್ಬಿಡುತ್ತಲ್ಲ, ಆ ಥರ ಅಷ್ಟು ಫಾಸ್ಟ್ ಪ್ರಾಡಕ್ಟ್ ಅಂತ ಅವರ ಅಭಿಪ್ರಾಯ ಇಟ್ಕೊಂಡು ಮೇಷ್ಟು ಸಾಕಷ್ಟು ವಿನಯವಾದ ಅವ್ರಿಗೆ ಅರ್ಥ ಮಾಡಿಸಿ, ಇದು ಸಾಕಷ್ಟು ವರ್ಷಗಳು ಪರಿಶ್ರಮ ಪಟ್ಟರೆ ಬರೋಂಥದ್ದು.
ಶೂಟಿಂಗ್ ಟೈಮಲ್ಲಿ ಆದ್ರೆ ಸುಮ್ಮನೆ ಕಂಟನ್ ಅನ್ಸ್ಬಿಟ್ಟು ನಿನ್ನ ಕೈ ಇಳಿಸ್ಬಿಟ್ಟು ನುಡ್ಸಿಸ್ಬಿಟ್ಟು ಇನ್ನೊಂದು ಕಡೆ ಮಾಡಿಸ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಒಂದು ಇನ್ಯಾರ ಕಡೆ ಹಿಂದ್ಗಡೆ ನುಡ್ಸಿಸ್ಬಿಟ್ಟು ಅವರು ಮಿಕ್ಸ್ ಮಾಡಿ ಹಾಕ್ಬಿಡ್ಬೋದು. ಆದರೆ ರಿಯಾಲಿಟಿನಲ್ಲಿ ಅದಾಗಲ್ಲಪ್ಪ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಪಾಪ ಮನಸ್ಸಿಗೆ ಮುಟ್ಟ ಹಾಗೆ ಎಕ್ಸ್ಪ್ಲೈನ್ ಮಾಡಿ ಕಳಿಸೋದು. ಯಾಕೆ ಹೇಳ್ತೀವಿ ಅಂದರೆ ನಾವು ಈಗ ಟಿವಿಲಿ ನೋಡ್ತೀವಿ ಆರ್ಟಿಸ್ಟ್ ಕಚೇರಿಗಳು ಮಾಡೋದು, ನಾವು ಅದನ್ನ ಸ್ಫೂರ್ತಿ ತೊಗೊಂಡು ಕಲಿಯಕ್ಕೆ ಬರಬಹುದು. ಆದರೆ ಅವ್ರು ಒಂದು ಹಾಡು ಅವ್ರನ್ನ ಕೇಳಿಸ್ಕೊಂಡ್ಬಂದು ನಾನು ನಾಳೆ ಕಲ್ತ್ಕೊಂಡು ಇವ್ರನ್ನ ಬೀಟ್ ಮಾಡ್ಬಿಡ್ತೀನಿ ಇನ್ನು ಒಂದು ದಿನದಲ್ಲಿ ನಾವು ಹೋಗಿ ಅವ್ರನ್ನ ಬೀಟ್ ಮಾಡೋಕ್ಕಾಗತ್ತ ಅನ್ನೋ ಒಂದು ರಿಯಾಲಿಟಿನ ವಿದ್ಯಾರ್ಥಿಗಳಾಗಿ ಬರೋವಂಥವ್ರು ಅವರು ಅರ್ಥ ಮಾಡ್ಕೋಬೇಕು. ಬಟ್ ಡೀಪ್ ರೂಟೆಡ್ ಆಗಿ ನೀವು ಎಷ್ಟು ಕಲ್ತರೂ ಮುಂದೆ ನಿಮ್ಗೆ ಅಷ್ಟು ಫ್ಯೂಚರ್ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಇದಕ್ಕೆ ಸ್ಫೂರ್ತಿ ಅಕಸ್ಮಾತ್ ರಿಯಾಲಿಟಿ ಶೋಸ್ ಕೊಡುತ್ತೆ ಅಂದರೆ ರಿಯಾಲಿಟಿ ಶೋಸ್ ಆರ್ ವೆಲ್ಕಮ್. ಪಾಸಿಟಿವ್ ಡೆವಲಪ್ಮೆಂಟ್ ಏನು ಕೊಟ್ಟರು ಬಹಳ ಸಂತೋಷ. ಇನ್ನೇನಾದ್ರು ಡಿಸ್ಕಸ್ ಮಾಡೋದಾ? ಇನ್ನಾದ್ರು ಕ್ವಶನ್ಸ್ ಏನಾದ್ರು ಇದೆಯಾ? ಇವತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಏನಾದ್ರು ಇದ್ರೆ ಕೇಳಿ. ಆನ್ಲೈನ್ ಕ್ಲಾಸಸ್ ದಿಸ್ ರೀಸೆಂಟ್ ಒಂದು ಪ್ರೋಗ್ರಾಮ್ ಮಾಡುತ್ತೆ ವಿಶಾಖ ಹರಿ ಈ ಬೇಟ ಆನ್ಲೈನ್ ಇಸ್ ಬೆಟರ್ ಡೈರೆಕ್ಟ್ ಗುರುಗಳ ತಗೋಬಹುದು. ಸ್ಟೂಡೆಂಟ್ಸ್ ಎರಡೂ ಇತ್ತು. ಫೈನಲಿ ಗುರು ತಗೋಬೇಕಾಗಿದೆ ಬೆಸ್ಟ್. ಇಲ್ಲ ಹಂಗೆ ನೋಡೋಕೋದ್ರೆ ಈಗ ವಿಶಾಖ ಹರಿ ಅವ್ರಿಗೆ ನಾನು ದೊಡ್ಡ ಫ್ಯಾನ್. ಬಟ್ ನಾನೀಗ ಅವ್ರ ಹತ್ರ ಹೋಗಿ ಲೈವ್ ಕ್ಲಾಸ್ ಕೂತ್ಕೊಂಬಷ್ಟು ನನಗೆ ಟೈಮ್ ಇಲ್ದಿರೋದ್ರಿಂದ ಅಕಸ್ಮಾತ್ ವಿಶಾಖ ಹರಿ ಅಗ್ರೀಸ್ ಟು ಟೀಚ್ ಮೀ ಸಮಥಿಂಗ್ ಆನ್ಲೈನ್ ಐ ಆಮ್ ರೆಡಿ ಅಲ್ವಾ. ಈಗ ನಾನು ಅವ್ರ ಹತ್ರ ಕಲಿಯಕ್ಕೆ ನಿಮ್ಮ ಕ್ಲಾಸೆಲ್ಲ ನಾನು ರಜಾ ಕೊಟ್ಬಿಡ್ಬೋದು ಅಂದ್ಕೊಳ್ಳಿ. ನೀವು what she goes to you. She comes there, she goes to you, and you get out to finishing things. But that is not working out in online. That was there. ನಿಮ್ಗೆ ನಿಜ ಹೇಳ್ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಮಕ್ಕಳುಗಳು ಎಲ್ಲ ನಮಸ್ಕಾರ ಮಾಡೇ ಸ್ಟಾರ್ಟ್ ಮಾಡ್ತಾರೆ, ನಮಸ್ಕಾರ ಮಾಡೇ ಮುಗಿಸ್ತಾರೆ. ನಾನು ಸಾಮಾನ್ಯವಾಗಿ ಅದನ್ನ ಹೇಳ್ತೀನಿ. ಈಗ ಏನಾಗ್ತದೆ ಎಷ್ಟೊಂದು ದೇಶಗಳಲ್ಲಿ ಕನೆಕ್ಟಿವಿಟಿ ಅಂದರೆ ಟೀಚರ್ ಕನೆಕ್ಟಿವಿಟಿಗೆ ಅಲ್ಲಿ ಹೋಗ್ಬೇಕಾದ್ರೆ ಪೇರೆಂಟ್ಸ್ ಮಿನಿಮಮ್ 2 hours ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಸಕ್ತಿ ಪೇರೆಂಟ್ಸ್ಗೂ ಇರುತ್ತೆ, ಆ ಟೀಚರು ರೆಡಿ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಾದ್ರೆ 2 hours ಅದು 1 hour ಆ ಟೈಮ್ ಪೇರೆಂಟ್ಸ್ ಅಲ್ಲಿ ಇರಲ್ಲ. ಯಾಕೆಂದ್ರೆ ಇವತ್ತು ತುಂಬಾ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ಯಾವ ದೇಶದಲ್ಲಿ ನಾವು ಅನ್ಕೋತೀವಿ ಆ ದೇಶದಲ್ಲಿ ಇರೋರು ತುಂಬಾ ಸುಖವಾಗಿದ್ದಾರೆ ಅಂತ. ನನ್ಗೆ ಪ್ರಪಂಚದ ಸುತ್ತಲೂ ಎಲ್ಲ ಕಡೆನೂ ಜನಗಳು ಪರಿಚಯ ಇರೋದ್ರಿಂದ ನಾನು ಎಲ್ಲರ ಹತ್ರನೂ ಮಾತಾಡ್ತಿರೋದ್ರಿಂದ ಪರಿಸ್ಥಿತಿ ಹೇಗಿದೆ ಅಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್. ಈಗ ನಾವು ಜಾಬ್ ಸೆಕ್ಯೂರಿಟಿನೇ ಇಲ್ಲ ಅಂತ ನಾವು ಇಂಡಿಯಾಲಿ ಎಲ್ಲರೂ ಸಿಕ್ಕಿದಾಗ ಒಬ್ರಿಗೊಬ್ರು ಮಾತಾಡ್ಕೊತಿರ್ತಾರೆ. ಎಲ್ಲ ಕಡೆನೂ ಅದೇ ಪರಿಸ್ಥಿತಿ ಇರೋದ್ರಿಂದ ಆ ಮಗುವನ್ನು ಕರ್ಕೊಂಡ್ಬರೋಷ್ಟು ಪರಿಶ್ರಮ ಮತ್ತೆ ಸಮಯ ಅಭಾವ ಇರುತ್ತೆ. ಹಾಗಾಗಿ ಆನ್ಲೈನ್ ಅಂಥ ಕೇಸ್ಗಳಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇಳೋದ್ನಲ್ಲ, ಫ್ರಮ್ ಸ್ಕ್ರಾಚ್ ಕಚೇರಿಗೆ ರೆಡಿ ಮಾಡಿಬಿಟ್ಟಿದ್ದೀವಿ ನಾವು ಎಷ್ಟೊಂದು ಜನ. ಅಂದರೆ ಎರಡು ಕಡೆನೂ ಆ ಥರ ಇರಬೇಕಷ್ಟೇ, ಖಂಡಿತ ಸಾಧ್ಯ. Only with the parents support on online. ಖಂಡಿತ That works out. ಖಂಡಿತ ಅದಲ್ಲ, ಎರಡಕ್ಕೂ ಪೇರೆಂಟ್ಸ್ ಸಪೋರ್ಟ್ ಬೇಕು ಸರ್. ನಾನು ಇಲ್ಲಿ ಏನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ನಾನು ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಕೊಡ್ತಿರ್ತೀನಿ. ನಾನು ಚೆನ್ನಾಗಿ ಪಾಠ ಹೇಳ್ಕೊಡ್ತೀನಿ ಅಂದರೆ ಪ್ರಾಬ್ಲಮ್ ಐ ಆಮ್ ಗಿವಿಂಗ್ ದ ಬೆಸ್ಟ್ ಕ್ವಾಲಿಟಿ ಆಫ್ ರೈಸ್. ಈ ರೈಸ್ ರಾನ ಇದು, ಅಕ್ಕಿನೇ ನಾನು ಕೊಡೋದು. ಹೋಗಿ ಅದು ಸ್ಟೂಡೆಂಟೇ ಅದನ್ನ ಅನ್ನ ಮಾಡ್ಕೊಂಡು ತಿನ್ಬೇಕು. ಆ ಅನ್ನ ಮಾಡ್ಕೊಂಡು ಕ್ರಿಯೆನೇ ಪ್ರಾಕ್ಟೀಸ್. ಸಾಧನೆ ಕೂತ್ಕೊಂಡು ಮಾಡೋದು ಖಂಡಿತ ಆಗುತ್ತೆ. ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಆಗದೇ ಇಲ್ಲ. ನನ್ನ ಸ್ವಂತ ಅನುಭವ, ನನ್ನ ಫಸ್ಟ್ ಡೇ ಆಫ್ ಲರ್ನಿಂಗಿಂದಲೂ ನಮ್ಮ ತಂದೆಯವ್ರು ಬದುಕಿರೋವರೆಗೂ ಅವ್ರ ಸಪೋರ್ಟು, ಇವತ್ತಿನವರೆಗೂ ತಾಯಿಯವರು ಏನು ಸಪೋರ್ಟ್ ಕೊಡ್ತಾರೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಏನು ಸಪೋರ್ಟ್ ಕೊಡ್ತಾರೆ, ಅದೇ ನನಗೆ ತುಂಬ ಹೆಲ್ಪ್ ಆಗ್ತಿರೋದು. ಯಾರೋ ಒಬ್ಬರು ಫ್ಯಾಮಿಲಿನಲ್ಲಿ ಸ್ವಲ್ಪ ಅಗೇನ್ಸ್ಟ್ ಆಗಿ ಹೋಗ್ಬಿಟ್ರು ಈ ಥರದ ವಿದ್ಯೆಗಳಲ್ಲಿ ಸಾಧನೆ ಮಾಡೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಪೇರೆಂಟ್ ಸಪೋರ್ಟ್ ಅನ್ನೋದು ಇನೋವೇಟಬಲ್. ಸಪೋರ್ಟ್ ಮಾಡೋ ಥರ ಪೇರೆಂಟ್ಸ್ ಸಿಕ್ಕಿದ್ದಾರೆ ಅಂದರೆ ಅದು ಭಗವಂತನ ಅನುಗ್ರಹ ಅಷ್ಟೇ. ಸೊ ಅದನ್ನು ಮ್ಯಾಕ್ಸಿಮಮ್ ಕ್ಯಾಪಿಟಲೈಸ್ ಮಾಡ್ಕೊಬೋದು ವಿದ್ಯಾರ್ಥಿಗಳು. ಅದೊಂದು ಅದ್ಭುತವಾದ ಅಟ್ಮಾಸ್ಫಿಯರ್, ಅದನ್ನು ನಾವು ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಸಾಧನೆ ಮಾಡ್ಬೋದು. ಸರ್, ಬ್ಲೈಂಡ್ಸ್ ಆನ್ಲೈನ್ ಮ್ಯೂಸಿಕ್ ಕಲಿಯೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬ್ಲೈಂಡ್ಸ್ ಎಸ್ಪೆಷಲಿ ಯಾಕಂದರೆ ಈಗ ನೀವು ತಾಳ ಹೇಗೆ ಹಾಕಬೇಕು ಅಂತ ನೀವು ಆನ್ಲೈನಲ್ಲಿ ತೋರಿಸ್ಬಿಟ್ರೆ ಅವ್ರು ನೋಡ್ಕೊಡ್ತಾರೆ. ಸೊ ನೀವು ನನಗೆ ಕೈ ಹಿಡಿದು ತೋರಿಸ್ಕೊಡ್ಲೇಬೇಕು.
ಸೊ ಇವಾಗ 1 2 3 4 5 6 7 8 ಕೌಂಟ್ ಮಾಡ್ಕೊಂಡಿದ್ರೆ ನನಗೆ ಆಗಲ್ಲ. ನೀವು ಕೈ ಹಿಡ್ಕೊಂಡು 1 2 3 4 ಅಂತ ಹಾಕಿಸ್ಲೇಬೇಕು ನನಗೆ. ಏಕತಾಳ ಅಂದ್ರೆ ಹೀಗಪ್ಪ 1 2 3 4 ಕೌಂಟ್ ಅಂತ ಹೇಳಬೇಕು. ಸೊ ಆ ಥರ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಿಮ್ಮ ಬ್ಲೈಂಡ್ಸ್ ಬಗ್ಗೆ ನಿಮ್ಗೆ ಆಫ್ಲೈನ್ ಬೆಟರ್ ಅನ್ಸುತ್ತೆ ಆನ್ಲೈನ್ ಬೆಟರ್ ಅನ್ಸುತ್ತೆ? ಇಲ್ಲಿ ನಾವು ಎರಡು ಕಡೆಯಿಂದ ನೋಡೋಣ. ಒಂದು ಏನಂತ ಹೇಳಿದ್ರೆ, ಯಾರಿಗೆ ಆಗಲಿ ಪಾಠ ಹೇಳ್ಕೊಡುವಾಗ ಸಾಕಷ್ಟು ಮಾತಾಡಿ ಕನ್ವಿನ್ಸ್ ಮಾಡಿ ಎಕ್ಸ್ಪ್ಲೈನ್ ಮಾಡೇ ಪಾಠ ಹೇಳ್ಕೊಡ್ಬೇಕು. ಕಣ್ಣು ಕಾಣಿಸೋರ್ಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ಆದರೆ ಆನ್ಲೈನ್ನಲ್ಲಿ ಹೇಳ್ಕೊಡುವಾಗ ಆ ಮಾತು ಇನ್ನು ಸ್ವಲ್ಪ ಜಾಸ್ತಿ ಇರಬೇಕು, ಮತ್ತು ಈಸಿಯಾಗಿ ಅರ್ಥ ಆಗಂಗೆ ಮಾಡಬೇಕು. ಈ ಚಾಲೆಂಜು ಬ್ಲೈಂಡ್ ಅಕಸ್ಮಾತ್ ಪಾಠ ಹೇಳ್ಕೊಡುವಾಗ ಮೋರ್ ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ಇಲ್ಲಿ ಒಂದು ವರದಾನ ಅಂತ ಹೇಳಿದ್ರೆ, ನಿಮ್ಮಗಳಿಗೆ ಪರಮಾತ್ಮ ಅವ್ನಿಗೆ ಗೊತ್ತು ಒಂದೇನೋ ಒಂದು ಕಮ್ಮಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇನ್ನೊಂದು ಕಡೆಯಿಂದ ಒಂದು ಪ್ಲಸ್ ಮಾಡಿಬಿಟ್ಟಿರ್ತಾನೆ. ಒಂದು ಶಾರ್ಪರ್ ಇಂಟೆಲೆಕ್ಟ್, ಇನ್ನೊಂದು ಶ್ರವಣ ಅದ್ಭುತವಾದ ಜ್ಞಾನ ಕೊಟ್ಬಿಟ್ಟಿರ್ತಾನೆ. ಸೊ ನಮ್ಮ ನಿಜ ಹೇಳ್ಬೇಕಾದ್ರೆ ನಮ್ಮ ಸ್ವಂತ ದೊಡ್ಡಪ್ಪ ಅವ್ರಿಗೆ ಕಾಲೇಜ್ ಓದುವಾಗಲೇ ಕಣ್ಣು ಹೊರಟೋಗ್ಬಿಟ್ಟು, ಅದಾದ್ಮೇಲೆ ಅವರು ಕಣ್ಣು ಹೋದ್ಮೇಲೆ BSc ಕಂಪ್ಲೀಟ್ ಮಾಡಿ BEL ವರ್ಕ್ ಮಾಡಿ ಒಳ್ಳೆ ಹೆಸರು ತಗೊಂಡು ಹಿ ವೆಂಟ್ ಆನ್ ಟು ರಿಸೀವ್ ಪ್ರೆಸಿಡೆಂಟ್ಸ್ ಅವಾರ್ಡ್. ನೀಲಂ ಸಂಜಯ್ ರೆಡ್ಡಿ ಇದ್ದಾಗ ಹೋಗಿ ಪ್ರೆಸಿಡೆಂಟ್ ಅವಾರ್ಡ್ ಇಸ್ಕೊಂಡ್ಬಂದ್ರು ಡೆಲ್ಲಿನಲ್ಲಿ. ಬ್ರೈಲ್ ಕಲ್ತರು. ಅದೇ ಥರ ಅವ್ರು ಏನು ಮಾಡೋರು, ಊಟ ಟೈಮ್ ಅಲ್ಲಿ ಕೂತ್ಕೊಂಡು ತಾವು ಸ್ತೋತ್ರ ಅಥವಾ ಕೇಳಿಸ್ಕೊಂಡು ಫ್ರೆಂಡ್ಸ್ಗೆಲ್ಲ ಹೇಳ್ಕೊಟ್ಟು ಅಂದರೆ ಒಂದು ಕಡೆ ಲಾಸ್ ಆಫ್ ಒಂದು ಸೈಟ್ ಏನಾದ್ರೆ ಪರಮಾತ್ಮ ಇನ್ನೊಂದು ಕಡೆ ಆ್ಯಡ್ ಮಾಡಿರ್ತಾನೆ. ನೀವು ನೋಡೋದು ನಿಮಗೆ ಅನುಭವ ಇರುತ್ತೆ. ಸಾಮಾನ್ಯ ಕಣ್ ಕಾಣಿಸೋರು ಇರೋ ಶ್ರವಣ ಜ್ಞಾನಕ್ಕಿಂತ ನಿಮ್ಗೆ ಜಾಸ್ತಿ ಇರುತ್ತೆ. ಸೊ ಏನಾದ್ರು ಈಗ ನಾನು ಅಂದ ತಕ್ಷಣ ರಿಪೀಟ್ ಮಾಡ್ಬಿಡ್ತೀರಿ ಅಲ್ವಾ? ಹಾಂ. ಸೊ ಆ ಚಾಪನ್ನ ನೀವು ಅರ್ಥ ಮಾಡ್ಕೊಂಡು ಮಾಡೋಷ್ಟು ಕೆಪಾಸಿಟಿ ಖಂಡಿತ ಇರುತ್ತೆ. ಹಾಗಾಗಿ ನೀವು ನೋಡಿದ್ರೆ ಸಾಕಷ್ಟು ಜನ ಬ್ಲೈಂಡ್ ಪೀಪಲ್ ಈ ಫೈನ್ ಆರ್ಟ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಕಲಿಸ್ತಾರೆ. ಎಸ್ಪೆಷಲಿ ಸಂಗೀತ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಅವ್ರಿಗೆ ಕಿವಿ ಅಷ್ಟು ಬ್ರೈನಿಗೆ ಚೆನ್ನಾಗಿ ಕನೆಕ್ಟ್ ಆಗ್ಬಿಟ್ಟಿರೋದು. ಕಣ್ಣು ಕಾಣಿಸೋರು ಒಂದೊಂದ್ಸಲ ಬಲ್ಗಿವಿ ಎಡಗಿವಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಡಗಿವಿಗೆ ಹೇಳಿದ್ದೆಲ್ಲ ಬಲ್ಗಿವಿ ಈಚೆ ಬಿಟ್ಬಿಡೋದು, ಬಲ್ಗಿವಿಗೆ ಹೇಳಿದ್ರಿಂದ ಎಡಗಿವಿಗೆ ಈಚೆ ಬಿಟ್ಬಿಡ್ತಾರೆ. ಅದನ್ನ ಬ್ರೈನ್ ಕನೆಕ್ಟ್ ಮಾಡೇ ಇರಲ್ಲ. ಅಂದ್ರೆ ಇವರೇ ಯಾಕಂದ್ರೆ ಸುಗಮ ಸಂಗೀತ ಕ್ಲಾಸಿಗೆ ಹೋಗಿದ್ದಲ್ಲ ಸರ್, ಆಕ್ಚುಲಿ ನಮ್ಗೆ ಅದೊಂದು ಸ್ವಲ್ಪ ಈಗ ಮಲ್ಲಿಕಾರ್ಜುನ್ ಸರ್ ಇದ್ರಲ್ಲಿ ಅಲ್ಲಿ ನನ್ಗೆ ಏನಾಗ್ತಿತ್ತು ಪ್ರಾಬ್ಲಮ್ ಅಂತಂದ್ರೆ ಅಲ್ಲಿ ತುಂಬಾ ಫಾಸ್ಟ್ ಮತ್ತೆ ಎಲ್ರು ನಾರ್ಮಲ್ಸ್. ಇವನ್ ಮಲ್ಲಿಕಾರ್ಜುನ್ ಸರ್ ಸೇರಿದಂಗೆ ಎಲ್ರು ನಾರ್ಮಲ್ಸ್. ನನ್ಗೇನಾಗ್ತಿತ್ತು ಅಂದ್ರೆ ಅಲ್ಲಿ ಅವ್ರು ಹೇಳ್ಕೊಡೋದು ರಾಗ ಕ್ಯಾಚ್ ಮಾಡ್ಕೋತಿದ್ದೆ, ಬಟ್ ಲಿರಿಕ್ ಬರ್ಕೊಡಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತು, ಅವ್ರಿಗೆ ಹೇಳ್ಕೊಡಕ್ಕೆ ಕಷ್ಟ ಆಗ್ತಿತ್ತು. ಸೊ ಹೀಗಿದ್ದಾಗ ಬ್ಲೈಂಡ್ಸ್ಗೆ ಸಪ್ರೇಟ್ ಮಾಡ್ಬೇಕಾಗುತ್ತೆ ಸರ್ ಆ ತರ ಸಂದರ್ಭದಲ್ಲಿ. ಅಲ್ಲ, ನೀವು ಕೆಲವು ಟೆಕ್ನಿಕ್ಸ್ ಅಳವಡಿಸ್ಕೋಬಹುದು. ನೀವು ಕ್ಲಾಸ್ ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದು ಅದು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲ, ಅದು ಮಾಡಿದೀನಿ ಸರ್, ಮಾಡಿದೀನಿ. ಆದ್ರೆ ಅವ್ರ ಲೆವೆಲ್ಗೆ ನಾವು ಕ್ಯಾಶ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನನ್ಗೆ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ನಮ್ಗಳಿಗೆ ಓದ್ಬೇಕಾದ್ರೆ ಸ್ವಲ್ಪ ಅದೇ ಸಮಸ್ಯೆಗಳೇ ಆಗ್ತಿತ್ತು. ಕೃತಿಗಳು ಬರ್ಕೊಂಡಿದ್ದಾಗ ಅವರೆಲ್ಲ ಚಕ 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 ಅಂತ ಬರ್ಕೊಳ್ಳೋರು, ನಮ್ದು ಬ್ರೈಲಲ್ಲಿ ಬರ್ಕೋಬೇಕಲ್ಲ ಸ್ವಲ್ಪ ಸ್ಲೋ ಆಗೋದು, ಅವ್ರಿಗೆ ಅದು ಅಷ್ಟೊಂದು ಟೈಮ್ ಅವೈಲಬಿಲಿಟಿ ಇರ್ತಿರ್ಲಿಲ್ಲ. ಸೊ ಆ ಥರ ಪ್ರಾಬ್ಲಮ್ ಆದಾಗ ಬ್ಲೈಂಡ್ಸ್ಗೆ ಸಪ್ರೇಟ್ ಮಾಡೋದೇ ಬೆಟರ್ ಅಂತೀರಾ ಸರ್? ಸಪ್ರೇಟ್ ಮಾಡೋದು ಬೆಟರ್, ಬಟ್ ಅದು ಪ್ರಾಕ್ಟಿಕಲಿ ಫೀಸಿಬಲ್ ಆಗಬೇಕಲ್ಲ. ಅಂದ್ರೆ ಕಷ್ಟ ಇದೆ ಇದರಲ್ಲಿ. ಈ ಕಷ್ಟಗಳನ್ನೆಲ್ಲ ದಾಟಿ ನೀವು ಸಾಧನೆ ಮಾಡೋದ್ರಿಂದ ನೀವು ನಿಜವಾದ ಸಾಧಕರುಗಳಾಗ್ತೀರಿ ಅಲ್ವಾ? ಈಗ ಏನೋ ಒಂದು ಬೇಕಾಗಿಯೋ ಬೇಡ್ದಲಾಗೋ ಒಂದು ನ್ಯೂನ್ಯತೆ ಬಂದ್ಬಿಟ್ಟಾಗ ಅದನ್ನ ಮೀರಿ ಮೆಟ್ಟಿ ನಿಲ್ಬೇಕಲ್ಲ. ಕೃಷ್ಣ ಅವಾಗ ಇನ್ನೇನ್ ದಾರಿ ಇಲ್ಲ, ಅವನು ಬೆಟ್ಟನೇ ಎತ್ತಬೇಕಾಯ್ತು ಜನನ ಸಂರಕ್ಷಣೆ ಮಾಡ್ಬೇಕಾದ್ರೆ. ಅದಕ್ಕೆ ಅವನು ಗಿರಿಧಾರಿ ಆದ. ಹಾಗಾಗಿ ಆ ಒಂದು ಅಪ್ಸರ್ಜ್ ಆಫ್ ಎನರ್ಜಿ, ಅಪ್ಸರ್ಜ್ ಆಫ್ ಟ್ಯಾಲೆಂಟ್ ನೀವು ಫೋರ್ಸ್ಫುಲಿನೇ ಮಾಡ್ಕೋಬೇಕಾದ್ರಿಂದ ಖಂಡಿತ ಅದು ದೊಡ್ಡ ಸಾಧನೆ ಮಾಡ್ಕೊಂತಿದ್ದೀರಿ. ಈಗ ಸಾಕಷ್ಟು ಜನ ನೋಡಿ ಹಾಗೆ ನೋಡೋದ್ರೆ ನಮ್ಮ ಗದಗಿನ ಪುಣ್ಯಾಶ್ರಮದವರು ಅವರು ಅಷ್ಟು ಎಕ್ಸ್ಪರ್ಟೈಸ್ ಪಡೆದು ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಸಂಗೀತ ದಾಸೋಹ ಮಾಡ್ತಾರೆ. ನಿಜವಾಗ್ಲೂ ಸ್ವರ್ಗಲೋಕ ಇದ್ದಂಗಿರುತ್ತೆ ಅದನ್ನ ನೋಡ್ತಾ ಇದ್ದಾರೆ. ನಾವು ಇನ್ನೆಲ್ಲೂ ಹೋಗಿ ಏನೇನು ಖುಷಿ ಸಿಗ್ಬೇಕಾದಿಲ್ಲ, ಅಷ್ಟು ಸಂಗೀತ ಹರಿತಾ ಇರುತ್ತದೆ. ಅದಕ್ಕಿಂತ ದೊಡ್ಡ ಸಾಗರ, ಅದಕ್ಕಿಂತ ದೊಡ್ಡ ಒಂದು ಸಂತೋಷ ಸಿಗೋದಂತ ಅವಕಾಶ ಇನ್ನೆಲ್ಲೂ ಸಿಗಲ್ಲ ಅಲ್ವಾ? ಹಾಗಾಗಿ ಬಟ್ ನಾವು ಬೇರೆಯವ್ರ ಜೊತೆ ಕೂತಾಗ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಇವತ್ತು ನಾ ಹೇಳೋದಲ್ಲ, ಎಲ್ಲೆಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಕೋಬಹುದು, ರೆಕಾರ್ಡಿಂಗ್ ಮಾಡ್ಕೋಬಹುದು. ಮತ್ತೆ ಕ್ಲಾಸ್ ರೆಕಾರ್ಡಿಂಗ್ಸ್ ಅವರು ಫರ್ದರ್ ಏನಾದ್ರು ಟೀಚರ್ಸ್ ಕಳ್ಸಿದ್ರೆ ಮತ್ತೆ ಎಲ್ಲ ಪ್ರಿಂಟೆಡ್ ನೋಟ್ಸ್ಗಳು ಸಿಗತ್ತೆ. ಕೂತ್ಕೊಂಡು ಬರೀಬೇಕಾದ ಅಂತ ಕಾಲ ಕೂಡ ನಮ್ಗೆ ವೇಸ್ಟ್ ಮಾಡ್ಬೇಕಾಗಿಲ್ಲ. ಎಲ್ಲೆಲ್ಲಿ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೋಬಹುದು, ಆ ರೆಫರೆನ್ಸ್ಗಳಿಗೆ ಏನೇನು ನಾವು ಇಂಟರ್ನೆಟ್ ನಲ್ಲಿ ಹುಡುಕಿ ನೋಡ್ಬೋದು ಸಾಕಷ್ಟು. ನಾನು ಸಾಮಾನ್ಯವಾಗಿ ಎಲ್ಲ ಚಿಕ್ಕ ವಯಸ್ಸಿನವ್ರಿಗೆ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
ನಾವು ಯಾವುದೋ ಒಂದು ಕ್ಷೇತ್ರ ನಾವು ಆಸೆ ಪಟ್ಟೆವು, ಆ ಕ್ಷೇತ್ರದಲ್ಲಿ ಮಹಾನ್ ಸಾಧಕರುಗಳನ್ನೆಲ್ಲ ನೀವು ನೋಡಿ, ಬಟ್ ನೋಡುವಾಗ ನಿಮ್ಮ ಉದ್ದೇಶ ಒಂದು ದಿನ ಜನ ನನ್ನ ಹೀಗೆ ನೋಡ್ಬೇಕು ಅನ್ನೋದಿರ್ಲಿ, ನಾನೀಗ ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂತ ನೋಡಬೇಡಿ. ಪ್ರತಿಯೊಂದು ನೀವು ತಗೊಂಡಾಗ ಒಂದೊಂದು ವಿಟಮಿನ್ ಪಿಲ್ ತರ, ಈ ವಿಟಮಿನ್ ಪಿಲ್ ತಗೊಂಡಿದ್ದಕ್ಕೆ ನನಗೆ ಇಷ್ಟು ಶಕ್ತಿ ಜಾಸ್ತಿ ಆಯ್ತು, ನನ್ನ ಸಾಮರ್ಥ್ಯ ಇಷ್ಟು ಜಾಸ್ತಿ ಆಯ್ತು, ಹೀಗಾಗಿ ಒಂದು ದಿನ ಜನ ನನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡ್ಬೇಕು ಅನ್ನೋ ಉದ್ದೇಶದಲ್ಲಿ ಸಾಧನೆ ಮಾಡಿದ್ರೆ ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್, ವಾಟ್ಸಾಪ್ ಎಲ್ಲವೂ ಸಾರ್ಥಕ. ಅದೆಲ್ಲ ಮಾಡೋರು ಸಾರ್ಥಕ, ನಿಮ್ ತನಕ ತಲುಪಿಸೋರು ಸಾರ್ಥಕ ಆಗಿರುತ್ತೆ. ನೀವು ಅದು ಸುಮ್ಮನೆ ಒಂದು ವಾಡೆ ಏನ್ ಟೈಮ್ ಪಾಸ್ ಮಾಡೋದು ಗೊತ್ತಾಗ್ಲಿಲ್ಲ, ನನ್ನ ಫ್ರೆಂಡ್ ಫೋನ್ ಮಾಡಿದವ್ರು ಬರಲ್ಲ ಅಂದಿದ್ದ, ಅಟ್ಲೀಸ್ಟ್ ಇಷ್ಟು ರೀಲ್ಸ್ ನೋಡ್ಬೇಕು ಹೋಯ್ತು, ಟೈಮ್ ಪಾಸ್ ಆಯ್ತು ಅಂದ್ಬಿಟ್ರೆ ಅಷ್ಟು ಜನ ಮಾಡಿರೋಂಥ ಸಾಧಕರು ಅಷ್ಟು ಕೆಲಸ ವೇಸ್ಟ್ ಆಗ್ಬಿಡುತ್ತೆ. ಪರಮಾತ್ಮ ನಿಮ್ಗೆ ಕೊಟ್ಟಂತ ಅದ್ಭುತ ಸಮಯನ ನೀವೇ ತೊಂದರೆ ಮಾಡಿ ಅದನ್ನ ನೀನ್ ಕೊಟ್ರೆ ನೀ ಕೆಟ್ಟೆ ಅಂತ ನೀವು ದೇವ್ರಿಗೆ ಹೇಳ್ಬಿಟ್ಟಂಗೆ ಆಗ್ಬಿಡುತ್ತೆ. ಸೊ ವಿದ್ಯಾರ್ಥಿಗಳು, ಆಸಕ್ತರು ಏನ್ ಮಾಡ್ಬೇಕು ಅಂದ್ರೆ ಆ ಸಮಯನ ಯಾವ ತರ ರೈಟ್ ಯೂಸೇಜ್ ಆಫ್ ಟೈಮ್, ರೈಟ್ ಯೂಸೇಜ್ ಆಫ್ ಫೆಸಿಲಿಟೀಸ್, ರೈಟ್ ಯೂಸೇಜ್ ಆಫ್ ಟೆಕ್ನಾಲಜಿ ಮಾಡ್ಕೊಂಡ್ಬಿಟ್ರೆ ಜನ್ಮ ಸಾರ್ಥಕ ಆಗೋದ್ರೊಳಗೆ ಅನುಮಾನನೇ ಇಲ್ಲ. ಸರ್, ಕೊನೆಯಾಗಿ ನಮ್ಮ ಚಾನೆಲ್ ಬಗ್ಗೆ ಒಂದು ಅಭಿಪ್ರಾಯ ಹೇಳ್ತೀವಿ. ಮುಖ್ಯವಾಗಿ ನಿಮ್ದು ಏನು ಉದ್ದೇಶ ಇರ್ತದೋ ಇದು ನನ್ನ ಪುಣ್ಯ. ಇವತ್ತು ನಮ್ಮ ಸಂಗೀತದ ಬಗ್ಗೆ ಮಾತಾಡೋದು, ಸಾಮಾನ್ಯವಾಗಿ ನಾವು ಸ್ಟೂಡೆಂಟ್ಸ್ ಇವಾಗ ಮಾತಾಡ್ತಿರ್ತೀವಿ, ಬಟ್ ನೀವು ಮುಕ್ತವಾಗಿ ಚರ್ಚೆ ಮಾಡೋದು ಮತ್ತೆ ನೀವು ಹಲವಾರು ವಿಚಾರಗಳು ಕೇಳಿದ್ರೆ ಎಲ್ಲ ಹೇಳೋಂಥ ಒಂದು ಭಾಗ್ಯ ನನಗೆ ಸಿಗ್ತದೆ. ಹಾಗಾಗಿ ನಿಮಗೂ ಹೊಂದಿಸ್ತಾ ನೀವುಗಳು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಒಂದು ವಾಹಿನಿ, ಈ ವಾಹಿನಿಯಿಂದ ಹಲವಾರು ಜನಕ್ಕೆ ಉಪಯೋಗವಾಗಲಿ, ಹಲವಾರು ಜನಕ್ಕೆ ಇದರಿಂದ ಉತ್ತೇಜನ ಸಿಗಲಿ, ಹಲವಾರು ಜನ ಸಾಧನೆ ಮಾಡೋಂಥ ಸಾಧಕರುಗಳು ಇದ್ರ ಮೂಲಕ ಅಥವಾ ಇದರ ಸಹಾಯದಿಂದ ಉತ್ಪತ್ತಿ ಆಗಲಿ, ಹಾಗೂ ಈ ವಾಹಿನಿ ಅದ್ಭುತವಾದ ಒಂದು ಮೈಲ್ ಸ್ಟೋನ್ಸ್ ಏನಿದೆ ಎಲ್ಲನೂ ಅಚೀವ್ ಮಾಡಿ ತುಂಬ ಚೆನ್ನಾಗಾಗಲಿ ಅಂತ ನಾನು ಭಗವಂತನನ್ನು ಪ್ರಾರ್ಥಿಸ್ತೀನಿ. ಯಾವುದೋ ಒಂದು ದೇವ್ರ ನಾಮ ಹಾಡ್ಬಿಡಿ. ಕಂಡೆನ ಗೋವಿಂದನ, ಕಂಡೆನ ಗೋವಿಂದನ, ಗೋವಿಂದನ ಕಂಡೆನ ಗೋವಿಂದನ, ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕಂಡೆನ ಗೋವಿಂದನ, ಕೇಶವ ನಾರಾಯಣ ಶ್ರೀ ಕೃಷ್ಣನ, ಕೇಶವ ನಾರಾಯಣ ಶ್ರೀ ಕೃಷ್ಣನ, ವಾಸುದೇವ ಚ್ಯುತ ಅನಂತನ, ಸಾಸಿರ ನಾಮದ, ಸಾಸಿರ ನಾಮದ ಶ್ರೀ ಋಷಿಕೇಶನ, ಸಾಸಿರ ನಾಮದ ಶ್ರೀ ಋಷಿಕೇಶನ, ಶೇಷ ಶಯನ ನಮ್ಮ ವಸುದೇವ ಸುತನ, ಶೇಷ ಶಯನ ನಮ್ಮ ವಸುದೇವ ಸುತನ, ಕಂಡೆನ ಗೋವಿಂದನ, ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕಂಡೆನ ಗೋವಿಂದನ, ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ, ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ, ಶರಣಗತ ಜನ ರಕ್ಷಕನ.